ಈಗ ಕೆಲವು ಸಲ ಏನಾಗುತ್ತೆ ಅಂದರೆ ಎಲ್ಲಿಗೆ ಶುರು ಮಾಡಿದ್ದೀವಿ, ಯಾತಕ್ಕೆ ಶುರು ಮಾಡಿದ್ವಿ ಅನ್ನೋದೇ ಮರ್ತು ಹೋಗ್ಬಿಟ್ಟಿರುತ್ತೆ. ಎಲ್ಲ ಭಾವ ಆಯಿತು, ಅಭಾವ ಆಯಿತು, ಎಲ್ಲ ಆಯಿತು, ಅರ್ಜುನನಿಗೂ ಕೃಷ್ಣನಿಗೂ ಏನಪ್ಪ ಸಂಬಂಧ ಇದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಕೃಷ್ಣ ಹೇಳ್ತಿದ್ದಾನೆ, ನೀನು ಯಾವ ಶರೀರವನ್ನು ನೀನು ಉದ್ದೇಶಿಸಿ ನೀನು ಎಲ್ಲ ಮಾತುಗಳನ್ನು, ಶೋಕಗಳನ್ನು ವ್ಯಕ್ತಪಡಿಸಿದ್ದೀಯೋ, ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಬೋತ್ ಸತ್ ಆ್ಯಂಡ್ ಅಸತ್. ಯಾಕೆ ಅಂದರೆ ಅಲ್ಲಿ ಒಂದು ಅಸತ್ತುಂಟು, ಒಂದು ಸತ್ತುಂಟು. ಅಸತ್ ಯಾವುದು, ಸತ್ ಯಾವುದು ಅಂದರೆ ಆತ್ಮ ಇದಾನಲ್ಲ ಅವನು ಸತ್. ಹಿ ಈಸ್ ಎವರ್ ಎಕ್ಸಿಸ್ಟೆಂಟ್, ನೆವರ್ ಪೆರಿಷಬಲ್. ಅಸತ್ ಯಾವುದು ಅಂದರೆ ದಿಸ್ ಬಾಡಿ ಬೈ ನೇಚರ್ ಪೆರಿಷಬಲ್. ದೇರ್ ಇಸ್ ನೋ ವೇ ಯು ಕ್ಯಾನ್ ಕೀಪ್ ಇಟ್ ಇಂಡೆಫಿನೆಟ್ಲಿ. ಹೌದಾನೆ? ಏನು ಪ್ರಯತ್ನ ಮಾಡಿದರೂ ಕೂಡ ನೀವು ಅನಿರ್ದಿಷ್ಟ ಅವಧಿಯವರೆಗೆ ಈ ಶರೀರವನ್ನು ಕಾಯ್ದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ದೇಶದಲ್ಲೆಲ್ಲ ಕೆಲವು ಪ್ರಯತ್ನಗಳು ನಡೆದಿದೆ. ಭೂತ ಇಟ್ಟಂಗೆ ಬರೀ ಶರೀರ ಇಡ್ಬೋದು, ಇಟ್ ಇಸ್ ಜಸ್ಟ್ ಎ ನಾನ್ ಲಿವಿಂಗ್ ಥಿಂಗ್, ಸಜೀವ ಅಲ್ಲ ಅದು. ಆದ್ದರಿಂದ ಬೈ ನೇಚರ್ ದಿಸ್ ಬಾಡಿ ಈಸ್ ಪೆರಿಷಬಲ್, ಬೈ ನೇಚರ್ ಆತ್ಮನ್ ಈಸ್ ಇಂಪೆರಿಷಬಲ್. ಸೊ ಒಂದು ಸತ್ ಹೌದು, ಒಂದು ಅಸತ್ ಹೌದು. ಒನ್ ಈಸ್ ನಾನ್ ಎಕ್ಸಿಸ್ಟೆಂಟ್ ಇನ್ ದ ಸೆನ್ಸ್ ಇಟ್ ಈಸ್ ಎವರ್ ಚೇಂಜಬಲ್, ದ ಅದರ್ ಈಸ್ ಎಕ್ಸಿಸ್ಟೆಂಟ್ ಬಿಕಾಸ್ ಇಟ್ ಈಸ್ ನೆವರ್ ಚೇಂಜಬಲ್, ಅನ್ಚೇಂಜಬಲ್. ಆತ್ಮನ್ ನಿತ್ಯಾನಿತ್ಯ ವಸ್ತು ವಿವೇಕ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಯಾವುದು ನಿತ್ಯ, ಯಾವುದು ಅನಿತ್ಯ, ಈ ವಿವೇಕ, ಈ ತಿಳುವಳಿಕೆ ಬಹಳ ಮುಖ್ಯ ಜೀವನಕ್ಕೆ. ಆದ್ದರಿಂದ ಯಾವುದು ಈ ಆತ್ಮ ಅನ್ನೋದು ನಿತ್ಯ, ಶರೀರ ಅನ್ನೋದು ಅನಿತ್ಯ ಅನ್ನೋ ತಿಳುವಳಿಕೆಯನ್ನು ಈ ಶ್ಲೋಕದ ಮೂಲಕ ಕೃಷ್ಣ ನಮಗೆ ಕೊಡ್ತಾ ಇದ್ದಾನೆ. ಶ್ಲೋಕಕ್ಕೆ ಇನ್ನೊಂದು ಅರ್ಥ ಹೇಳ್ತೇನೆ ಅಂತ ಹೇಳಿದೆ. ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ. ಅಸತ್ತು ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ. ಅಸತ್ ಶಬ್ದಕ್ಕೆ ಪ್ರಕೃತಿ ಅಂತ ಯಾಕೆ ಅರ್ಥ ಅಂದರೆ, ಅಸತ್ ಅಂದರೆ ಅವ್ಯಕ್ತ ಅಂತ ಅರ್ಥ. ಅವ್ಯಕ್ತ ಅಂದ್ರೇನು? ಯಾವುದು ಕಣ್ಣಿಗೆ ಕಾಣಿಸೋದಿಲ್ವೋ ಅದು ಅವ್ಯಕ್ತ. ಇಟ್ ಡಸ್ ಎಕ್ಸಿಸ್ಟ್ ಬಟ್ ಯು ಕ್ಯಾನಾಟ್ ಸಿ ಇಟ್. ಅಂಥದ್ದು ಅನೇಕ ಪದಾರ್ಥಗಳಿದೆ. ಪಂಚಭೂತಗಳಲ್ಲೇನೆ ವಾಯು, ಆಕಾಶ, ಹೌದಾನೆ? ನಿಮಗೆ ನೋಡ್ಲಿಕ್ಕಾಗೋದಿಲ್ಲ, ಆದರೆ ದೇ ಆರ್ ಎಕ್ಸಿಸ್ಟಿಂಗ್. ಆದ್ದರಿಂದ ಪಂಚಭೂತಗಳಲ್ಲಿ ಮೊದಲಿನ ಮೂರು, ಪೃಥ್ವಿ, ಅಪು, ತೇಜಸ್ಸು. ಅಪು ಅಂದರೆ ನೀರು. ಇವುಗಳನ್ನು ಸತ್ ಅಂತ ಕರೆದರು. ವಾಯು ಮತ್ತು ಆಕಾಶಗಳನ್ನು ಅಸತ್ ಅಂತ ಕರೆದರು. ಯಾಕೆಂದರೆ ಅದು ಅವ್ಯಕ್ತ. ಅದು ಅವ್ಯಕ್ತ ತತ್ವಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ. ಆದ್ದರಿಂದ ಈ ಅವ್ಯಕ್ತ ಅಂದರೆ ಪ್ರಕೃತಿ, ಆ ಪ್ರಕೃತಿ ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವಳು ಲಕ್ಷ್ಮೀದೇವಿ. ಪ್ರಕೃತಿ ತತ್ವದಿಂದ ಈ ಸಮಸ್ತ ಚರಾಚರ ಪ್ರಪಂಚ ಸೃಷ್ಟವಾಗಿದೆ. ಆದ್ದರಿಂದ ಅಸತಃ ಅಭಾವ ನ ವಿದ್ಯತೆ. ಯಾವುದು ಅಸತ್ತು ಅಂಥ ಪ್ರಕೃತಿಗೆ, ಅವ್ಯಕ್ತಕ್ಕೆ ಅಭಾವ, ನಾಶ ನ ವಿದ್ಯತೆ ಅಂತ ಅನ್ನೋದು ಅರ್ಥ. ಸತೋಪಿ ಅಂತ ಬರೀತಾರೆ ವ್ಯಾಖ್ಯಾನಕಾರರು. ಸತ್ತಿಗೂ ಕೂಡ ಅಭಾವ ಅನ್ನೋದಿಲ್ಲ. ಸತೋಪಿ ಅಭಾವ ನ ವಿದ್ಯತೆ. ಸತ್ ಶಬ್ದಕ್ಕೆ ಏನರ್ಥ ಇಲ್ಲಿ ಅಂದರೆ, ಕೃಷ್ಣನೇ ಒಂದು ಕಡೆಗೆ ಮುಂದೆ ಹೇಳ್ತಾನೆ ಸತ್ ಶಬ್ದಕ್ಕೆ ಏನರ್ಥ ಅಂತ. ಸತ್ ಅನ್ನೋದಕ್ಕೆ ಓಂ ತತ್ಸದಿತಿ ನಿರ್ದೇಶ. ಭಗವಂತನನ್ನು ಸತ್ ಅಂತ ಕರಿತೀವಿ. ಭಗವಂತನನ್ನು ಉಪಾಸನೆ ಮಾಡುವಾಗ ಸಚ್ಚಿದಾನಂದ ಅಂತ ಉಪಾಸನೆ ಮಾಡ್ತೀವಿ. ಸತ್, ಚಿತ್, ಆನಂದ. ಸತ್ ಅಂದರೆ ಭಗವಂತ. ಯಾಕೆ ಸತ್ ಅಂದರೆ ಭಗವಂತ ಅಂದರೆ, ಸತ್ ಅಂದರೆ ನಿರ್ದುಷ್ಟ, ಪ್ಯೂರ್ ಎಕ್ಸಿಸ್ಟೆನ್ಸ್. ಅದಕ್ಕೆ ವಿರುದ್ಧವಾದ ಶಬ್ದ ಅಸತ್ ಅಂದರೆ ದೋಷವುಳ್ಳದ್ದು. ನಾವೆಲ್ಲ ಅಸತ್. ಯಾಕೆಂದರೆ ಯಾವ ನಮ್ಮ ಕ್ರಿಯೆಗಳು ಕೂಡ ನಿರ್ದುಷ್ಟ ಅಲ್ಲ. ಎಷ್ಟೇ ಬುದ್ಧಿವಂತ ನಾನಾಗಿರಲಿ, ಎಷ್ಟೇ ಜ್ಞಾನಿ ನಾನಾಗಿರಲಿ, ನನ್ನ ಎಲ್ಲ ಕ್ರಿಯೆಗಳಲ್ಲಿ ಏನಾದರೂ ದೋಷ ಇದ್ದೇ ಇರ್ತದೆ. ಯಾಕೆಂದರೆ ಇಟ್ಸ್ ಹ್ಯೂಮನ್, ಒಬ್ಬ ಮನುಷ್ಯ ನಾನು. ಆದ್ದರಿಂದ ಕೃಷ್ಣ ಅದನ್ನು ಹೇಳ್ತಾನೆ ಮುಂದೆ, ಧೂಮೇನಾವ್ರಿಯತೆ ಯಥಾ ವನ್ಹಿ ಸರ್ವಾರಂಭಾ ದೋಷಸಹಿತ. ಎಲ್ಲ ಕ್ರಿಯೆಗಳು ದೋಷಸಹಿತವೇ. ಆದ್ದರಿಂದ ನಾವು ಇನ್ನೊಬ್ಬರ ಬಗ್ಗೆ ಆಡಿಕೊಳ್ಳೋದು ಕಡಿಮೆ ಮಾಡಬೇಕು. ಯಾಕೆಂದರೆ ದೋಷಗಳು ನಮ್ಮಲ್ಲೂ ಇವೆ, ಇನ್ನೊಬ್ಬರಲ್ಲೂ ಇವೆ. ಮನುಷ್ಯ ಮಾತ್ರರಲ್ಲಿ ದೋಷಗಳಿವೆ. ನಿರ್ದುಷ್ಟ ಭಗವಂತ ಒಬ್ಬನೇ. ನಿರ್ದುಷ್ಟ ಕ್ರಿಯೆ ಅಂದರೆ ಭಗವಂತನ ಕ್ರಿಯೆ ಒಂದೇನೆ. ಆದ್ದರಿಂದ ಸತೋಪಿ, ಆ ಸತ್ ಶಬ್ದ ವಾಚ್ಯನಾಗಿರತಕ್ಕಂಥ ಭಗವಂತನಿಗೂ ಕೂಡ ಅಭಾವ ನ ವಿದ್ಯತೆ, ನಾಶ ಇಲ್ಲ. ಹೀಗೆ ಪ್ರಕೃತಿ ಮತ್ತು ಪುರುಷ ಇವರಿಬ್ಬರಿಗೂ ನಾಶ ಇಲ್ಲ, ಇವೆರಡೂ ನಿತ್ಯ ಪದಾರ್ಥಗಳು ಅನ್ನೋದನ್ನು ಈ ಶಬ್ದದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಅಸತ್ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ, ಸತ್ ಶಬ್ದಕ್ಕೆ ಪುರುಷ ಅಂದರೆ ಭಗವಂತ. ಪುರಿ ಶೇತೆ ಇತಿ ಪುರುಷ. ಹೀಗೆ ಪ್ರಕೃತಿ ಪುರುಷ ಇಬ್ಬರು ಕೂಡ ಅವರು ಸತ್ಶಬ್ದವಾಚ್ಯ, ಪ್ರಕೃತಿ ಅಸತ್ಶಬ್ದವಾಚ್ಯ, ಪುರುಷ ಸತ್ಶಬ್ದವಾಚ್ಯ. ಇವರಿಬ್ಬರೂ ಕೂಡ ನಾಶರಹಿತರು ಅನ್ನೋದನ್ನು ಈ
ಶ್ಲೋಕದಿಂದ ಅರ್ಥವನ್ನು ಕೊಡ್ತಾ ಇದ್ದಾರೆ. ಅದೆಲ್ಲ ಇರಲಿ, ನಮಗೇನು ಉಪಯೋಗಪ್ಪ? ನಮ್ಮ ನಿತ್ಯದ ಸಮಸ್ಯೆಗಳಿಗೆ ಈ ಶ್ಲೋಕ ಏನು ಕೊಡ್ತಾ ಇದೆ? ಮೂರನೇ ಅರ್ಥ, ನಾಸತೋ ವಿದ್ಯತೆ ಭಾವೋ, ಹೇಳಿ, ನಾಭಾವೋ ವಿದ್ಯತೆ ಸತಃ. ಇಲ್ಲಿ ಅಸತ್ ಮತ್ತು ಸತ್ ಶಬ್ದಗಳಿಗೆ ಒಳ್ಳೆಯದು ಮತ್ತು ಕೆಟ್ಟದ್ದು ಅಂತ ಅರ್ಥ. ಸತ್ ಶಬ್ದ ಪ್ರಶಸ್ತೆ ಕರ್ಮಣಿ, ಸತ್ ಶಬ್ದ ಪ್ರಕ್ರಿಯೆ ನಿಗದ್ಯತೆ. ಪ್ರಶಸ್ತೆ ಕರ್ಮಣಿ, ಒಳ್ಳೆ ಕರ್ಮ, ಅದಕ್ಕೆ ಸತ್ ಅಂತ ಕರೀತಾರೆ. ನೋಡಿ, ನಾವು ವ್ಯವಹಾರದಲ್ಲೂ ಬಳಸ್ತೀವಿ, ಸನ್ಮಾರ್ಗ ಅಂತೀವಿ. ಸತ್ ಮಾರ್ಗ, ಸನ್ಮಾರ್ಗ. ಸತ್ ಮಾರ್ಗ ಅಥವಾ ಸನ್ಮಾರ್ಗ ಅಂದ್ರೆ ಏನರ್ಥ? ಒಳ್ಳೆ ಮಾರ್ಗ ಅಂತ ಅರ್ಥ. ಅಸತ್ ಪಥ ಅಂದರೆ ಕೆಟ್ಟ ಮಾರ್ಗ ಅಂತ ಅರ್ಥ. ಹಾಗಾದರೆ ಸತ್ ಅಸತ್ ಶಬ್ದಗಳಿಗೆ ಒಳ್ಳೆಯದು ಕೆಟ್ಟದ್ದು ಅನ್ನೋ ಅರ್ಥ ಉಂಟು. ಶ್ಲೋಕಕ್ಕೆ ಅರ್ಥ ಏನು ಹಾಗಾದರೆ? ಯಾರು ಅಸತಃ ಭಾವ ನ ವಿದ್ಯತೆ, ಯಾರು ಅಸತ್ ಕರ್ಮದಲ್ಲಿ ತೊಡಗಿರ್ತಾರೋ ಅವರಿಗೆ ಭಾವ ಅಂದರೆ ಸುಖ ಅಂತ ಅರ್ಥ. ಅವರಿಗೆ ಸುಖ ಇಲ್ಲ. ಸತಃ ಅಭಾವ ನ ವಿದ್ಯತೆ, ಯಾರು ಸತ್ಕರ್ಮದಲ್ಲಿ ಸನ್ಮಾರ್ಗದಲ್ಲಿ ತೊಡಗಿರ್ತಾರೋ ಅವರಿಗೆ ಅಭಾವ ಅಂದರೆ ದುಃಖ ಅನ್ನೋದು ನ ವಿದ್ಯತೆ. ದುಃಖ ಅನ್ನೋದಿಲ್ಲ. ಅಂದರೆ ಸರಳವಾಗಿ ಹೇಳೋದಾದರೆ, ನ್ಯಾಯಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ಶ್ರದ್ಧೆಯಿಂದ ನಡೆಯುವವನಿಗೆ ದುಃಖ ಇಲ್ಲ, ಅನ್ಯಾಯದ ಮಾರ್ಗದಲ್ಲೇ ಸದಾ ನಡೆಯುವವನಿಗೆ ಸುಖ ಇಲ್ಲ. ಎಷ್ಟು ಜನ ಇದನ್ನು ಒಪ್ತಿರೋ ಗೊತ್ತಿಲ್ಲ. ಯಾಕೆಂದರೆ ನಿತ್ಯದ ಜೀವನದ ಅನುಭವ ಏನು ಅಂದರೆ, ಲಂಚ ತಗೊಂಡವನೇ ದೊಡ್ಡ ಮಹಡಿ ಹಾಕಿಸ್ಕೊಂಡು 2-3 ಕಾರ್ ಇಟ್ಕೊಂಡು ಆಢ್ಯತೆಯಿಂದ ಇರ್ತಾನೆ. ನ್ಯಾಯ ಮಾರ್ಗದಿಂದ ಸರಳವಾಗಿ ಪ್ರಾಮಾಣಿಕವಾಗಿ ಬದುಕುವವನು ಒದಾಡ್ತಾ ಇರ್ತಾನೆ. ನನ್ನ ಹತ್ರ ಎಷ್ಟು ಜನ ಹೇಳಿದ್ದಾರೆ, ಏನ್ರಿ ಓದಿ 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 ಸಾಯ್ತೀವಿ ನಾವು ಹಗಲು ರಾತ್ರಿ, 80-90 ಸ್ಕೋರ್ ಬಂದರೂ ನಮ್ಮ ಕಾಲೇಜಲ್ಲಿ ಸೀಟ್ ಸಿಗಲ್ಲ. ಅವನು ಬೇರೆ ಜಾತಿಯಲ್ಲಿ ಹುಟ್ಟಿದಾನಂತೆ, ಅಷ್ಟು ಮಾತ್ರಕ್ಕೆ 35-40 ಸ್ಕೋರ್ ಆದರೆ ಅವನಿಗೆ ಸೀಟ್ ಕೊಟ್ಬಿಡ್ತಾರೆ ಕರೆದು. ಈ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದೇ ಅಪರಾಧ ಆಗೋಯ್ತು ಅನ್ನೋ ಅನಿಸ್ಬಿಡುತ್ತೆ, ಎಲ್ಲರ ಗೂಟಕ್ಕೆ ಜನವರ ಹಾಕಿ ಹೋಗ್ಬಿಡ್ಬೇಕು ಅನಿಸ್ತದೆ ನನಗೆ ಅಂತ ಹುಡುಗರು ಬಂದು ನನ್ನ ಹತ್ರ ಹೇಳ್ಕೊಂಡಿದ್ದುಂಟು. ಲಂಚ, ಆಫೀಸಲ್ಲಿ ಲಂಚ ತಗೊಂಡು ಮೇಲಿನವ್ರಿಗೆ ಕೆಳಗಿನವ್ರಿಗೆ ಭಾಗ ಕೊಟ್ಟು ಆರಾಮಾಗಿ ಝುಮ್ ಅಂತ ಇರ್ತಾರೆ. ಪ್ರಾಮಾಣಿಕವಾಗಿರಬೇಕು, ಲಂಚ ತಗೊಳ್ಳಲ್ಲ, ಲಂಚ ಕೊಡಲ್ಲ ಅಂದರೆ ಬಂತು ಅವನಿಗೆ ಕೂತು ಯಾವುದೋ ಒಂದು ಹಳ್ಳಿಗೆ ನೀರಿಲ್ಲದೆ ಇರೋಲ್ಲಿ ಟ್ರಾನ್ಸ್ಫರ್ ಮಾಡಾಕ್ಬಿಡ್ತಾರೆ. ಇವನ್ನೆಲ್ಲ ಉಪದ್ವ್ಯಾಪಿ, ನಮಗೆ ದುಡ್ಡು ಹಾಯಿಸ್ಕೊಡಲ್ಲ ಇವನು, ತಾನು ದಡ್ಡ ಅವ್ಯವಹಾರಿ, ತಾನು ದುಡ್ಡು ಮಾಡ್ಕೊಂಡು ನಮಗೂ 4 ದುಡ್ಡು ಮಾಡೋದು ಬಿಟ್ಟು ಅದೇನೋ ನ್ಯಾಯ ಅಂತೆ, ಧರ್ಮ ಅಂತೆ, ನೀತಿ ಅಂತೆ ಎಲ್ಲ. ನನ್ನ ಸ್ನೇಹಿತ ಒಬ್ಬ ಇದ್ದ, ಅವ್ನು ಬ್ಯಾಗ್ ಹೋಯ್ತಾ ಇದ್ದ ಆಫೀಸಿಗೆ, ಪಾಪ ಭಾಳ ಪ್ರಾಮಾಣಿಕ. ಅವನ ಹೆಸರು ಹೇಳಿಬಿಟ್ಟು ಇರ್ರೆಲವೆಂಟ್ ಬ್ಯಾಗ್ ವಿತ್ ಇರ್ರೆಲವೆಂಟ್ ಮ್ಯಾನ್ ಅಂತ ಅವನಿಗೆ ಹೆಸರು ಇಟ್ಬಿಟ್ಟಿದ್ರು ಆಫೀಸಲ್ಲಿ. ಪಾಪ ಭಗವದ್ಗೀತೆ ಅದು ಇದು ಇಟ್ಕೊಂಡು ಓಡಾಡ್ತಾ ಇದ್ದ. ಈ ತರಹದ ಪರಿಸ್ಥಿತಿ. ಅನ್ಯಾಯದಿಂದ ಬದುಕುವವರು ಆಢ್ಯತೆಯಿಂದ ಬದುಕಿದ್ದಾರೆ, ನ್ಯಾಯ ಮಾರ್ಗದಲ್ಲಿ ಪ್ರಾಮಾಣಿಕವಾಗಿ ಒಳ್ಳೆಯವರಾಗಿ ಮೃದುವಾಗಿ ಸೌಜನ್ಯದಿಂದ ಇರುವವರು ಸಫರ್ ಆಗ್ತಾ ಇದ್ದಾರೆ. ಮತ್ತು ನಿಮ್ಮ ಗೀತೆಯಲ್ಲಿ ಏನು ಹೇಳ್ತಾ ಇದ್ದೀರಿ ನೀವು? ಅದಕ್ಕೂ ಇದಕ್ಕೂ ಸಂಬಂಧ, ಫಿಲಾಸಫಿಗೂ ಜೀವನಕ್ಕೂ ಎಲ್ಲಿ ತನಕ ಸಂಬಂಧ ನಾವು ಕಲ್ಪಿಸೋದಿಲ್ಲ ಅಲ್ಲಿ ತನಕ ಫಿಲಾಸಫಿಯಾಗಿ ಉಳಿತದೆ, ಜೀವನನೇ. ಅವೆರಡಕ್ಕೂ ಅದು ಫಿಲಾಸಫಿ ಬಿಡ್ರಿ ಅಂತ ಏನೇನು ಹೇಳಿದಾರಲ್ರಿ, ಅದು ತಾನೇ ಫಿಲಾಸಫಿ. ಅಂದರೆ ಜೀವನಕ್ಕೇನು ಸಂಬಂಧ ಇಲ್ಲ ಅನ್ನೋ ಥರ ಫಿಲಾಸಫಿ ಹೇಳ್ತಾನೆ ಇರ್ತಾರ್ರಿ. ಜೀವನ ಹೆಂಗೆ ಆಗಬೇಕು ನಾವು ನೋಡಬೇಕು. ಯಾಕೆ ಹಿಂಗಾಗತ್ತೆ ಅಂದರೆ, ಫಿಲಾಸಫಿಯನ್ನು ನಾವು ಜೀವನಕ್ಕೆ ಹೆಂಗೆ ಹೊಂದಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ನೋಡಿಲ್ಲ. ದೊಡ್ಡ ದುರಂತ ಅದು ನಮ್ಮಲ್ಲಿ ಫಿಲಾಸಫಿ ಇಂಟರ್ಪ್ರಿಟ್ ಮಾಡೋರು. ನೋಡಿ, ಇಲ್ಲೇ ನೋಡಿ, ಪಾಂಡವರು ನ್ಯಾಯ ಮಾರ್ಗದಿಂದ ಬದುಕಿದವರು, 13 ವರ್ಷ ವನವಾಸ ಅನುಭವಿಸಿದರು. ದ್ರೌಪದಿ ಹೇಳ್ತಾಳೆ ಈ ಮಾತನ್ನ. ಅಲ್ಲಿ ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಒಂದು ಮಹಾಭಾರತದ್ದು ಕೊಟೇಶನ್, ಅದು ಎಲ್ಲ ಕಡೆಗೆ ಹೇಳ್ತೀವಿ. ವಿಧಾನಸೌಧದ ಮೇಲೆ ಬರೆದಿದ್ದಾರೋ ಏನೋ, ನನಗೆ ನೆನಪಿದ್ದ ಹಾಗೆ ಎಲ್ಲೋ ಒಂದು ಕಡೆ ಬರೆದಂಗೆ ನೆನಪು. ಆ ಮಾತು ಅಲ್ಲಿಗೆ ಶೋಭಿಸಲ್ಲ, ತೆಗೆದು ಬಿಡ್ರಪ್ಪ ಅಂತ ಹೇಳಬೇಕು ಅನಿಸಿದೆ ನನಗೆ ಎಷ್ಟೋ ಸಲ. ಅಂತೂ ಧರ್ಮೋ ರಕ್ಷತಿ ರಕ್ಷಿತಃ ಸ್ಲೋಗನ್. ಏನರ್ಥ ಅದಕ್ಕೆ ಅಂದರೆ, ಯಾರು ಧರ್ಮವನ್ನು ರಕ್ಷಿಸ್ತಾರೋ ಅವರನ್ನು ಧರ್ಮ ರಕ್ಷಿಸುತ್ತೆ, ಧರ್ಮ ಮಾರ್ಗದಲ್ಲಿ ನಡೆಯುವವನನ್ನು ಧರ್ಮ ರಕ್ಷಿಸುತ್ತೆ ಅಂತ. ಅದಕ್ಕೆ ದ್ರೌಪದಿ ಹೇಳ್ತಾಳೆ, ಈ ಮಾತನ್ನು ಹೇಳಿದ ದ್ರೌಪದಿ ಧರ್ಮರಾಜನಿಗೆ ಹೇಳ್ತಾಳೆ, ಈ ಮಾತು ಹೌದು, ಆದರೆ ಧರ್ಮರಾಜ ಇದಕ್ಕೊಂದು ಎಕ್ಸೆಪ್ಷನ್. ಧರ್ಮವನ್ನೇ ಮಾಡ್ತಾ ಬಂದ ಧರ್ಮರಾಜನನ್ನ ಧರ್ಮ ರಕ್ಷಿಸಲಿಲ್ಲ, ಜಗತ್ತನ್ನೆಲ್ಲ ರಕ್ಷಿಸ್ತದು. ಜಗತ್ತಿನಲ್ಲಿ ಯಾರ್ಯಾರು ಧರ್ಮ ಮಾರ್ಗವನ್ನು ಅನುಸರಣೆ ಮಾಡಿದಾರೋ ಅವ್ರನ್ನೆಲ್ಲ ರಕ್ಷಿಸಿದೆ ಅದು. ಆದರೆ ಆಲ್ ರೂಲ್ಸ್ ಹ್ಯಾವ್ ಎಕ್ಸೆಪ್ಷನ್ಸ್. ಆದ್ದರಿಂದ ನಮ್ಮ ಮನೆಯವ್ರು ಮಾತ್ರ ಇದಕ್ಕೊಂದು ಎಕ್ಸೆಪ್ಷನ್. ಅವ್ರ ಪಾಪ ಧರ್ಮ ಮಾರ್ಗದಲ್ಲಿದ್ದರು, ಅವರಿಗೆ ಧರ್ಮ ರಕ್ಷಣೆ ಮಾಡಲಿಲ್ಲ. ವಿತ್ ದಿಸ್ ಎಕ್ಸೆಪ್ಷನ್ ದಿಸ್ ರೂಲ್ ಇಸ್ ಓಕೆ ಅಂತ ವ್ಯಂಗ್ಯವಾಗಿ ಅವಳು ಧರ್ಮರಾಜನಿಗೆ, ಅಲ್ಲೇ ನಾವಿವತ್ತು ಆಡ್ತಿರೋ ಮಾತನ್ನು ಅವತ್ತೇ ಆಡಿದಾಳೆ ಅವಳು. ಅದಕ್ಕೆ ಎಂಥ
ಉತ್ತರವನ್ನು ಕೊಟ್ಟಿದ್ದಾನೆ ಧರ್ಮರಾಜ. ಅವನು ಹೇಳ್ತಾನೆ, ನೋಡು, ಧರ್ಮ ಮಾರ್ಗದಲ್ಲಿ ನಾನು ಯಾಕಿದ್ದೀನಿ ಅಂದರೆ ಏನು ಲಾಭ ಬಂತು ಅಂತ ಕೇಳ್ತೀಯ ನೀನು. ಲಾಭಕ್ಕೋಸ್ಕರ ನಾನು ಧರ್ಮ ಮಾರ್ಗದಲ್ಲಿಲ್ಲ, ಅದು ಬಿಸ್ನೆಸ್ ಆದೀತು. ಆಮೇಲೆ ಏನು ಲಾಭ ಬಂತು ಅಂತ ಕೇಳಿದರೆ ಅದು ಬಿಸ್ನೆಸ್ ಆಯಿತು. ಧರ್ಮ ಮಾರ್ಗದಲ್ಲಿ ನಾನು ಯಾಕಿದ್ದೀನಿ ಅಂದರೆ ಐ ಡೋಂಟ್ ನೋ ಹೌ ಟು ಲಿವ್ ಅದರ್ವೈಸ್. ಧರ್ಮ ಮಾರ್ಗದಲ್ಲಿ ಇರೋದು ನನ್ನ ಸ್ವಭಾವ, ಆದ್ದರಿಂದ ಧರ್ಮ ಮಾರ್ಗದಲ್ಲಿದ್ದೀನಿ. ಧರ್ಮ ಮಾರ್ಗದಲ್ಲಿ ಇರೋದ್ರಿಂದ ನನಗೆ ಆನಂದ ಸಿಗುತ್ತೆ, ಆದ್ದರಿಂದ ನಾನು ಧರ್ಮ ಮಾರ್ಗದಲ್ಲಿದ್ದೀನಿ. ಕಷ್ಟ ಅನುಭವಿಸ್ತಾ ಇದೆಯಲ್ಲ ನೀನು ಅಂದರೆ, ಹೌದು ಕಷ್ಟ ಅನುಭವಿಸ್ತಾ ಇದ್ದೀನಿ. ಐ ಹ್ಯಾವ್ ಮೇಡ್ ಅಪ್ ಮೈ ಮೈಂಡ್ ಇನ್ ಸ್ಪೈಟ್ ಆಫ್ ಆಲ್ ದೀಸ್ ಟ್ರಬಲ್ಸ್. ಕನ್ವಿನ್ಸ್ ಆಗಲ್ಲ ನಮಗೆ. ಅಷ್ಟೊಂದು ಕಷ್ಟಪಡೋದಿದ್ರೆ ನಾವು ಅಧರ್ಮ ಮಾರ್ಗದಲ್ಲಿದ್ದು ಸುಖವಾಗಿರ್ತೀವಿ. ವಿ ವುಡ್ ರಾದರ್ ಚೂಸ್ ದ್ಯಾಟ್. ಕೃಷ್ಣ ಹೇಳ್ತಾನೆ, ಥಿಂಕ್ ಫರ್ದರ್. 13 ವರ್ಷ ಕಷ್ಟ ಅನುಭವಿಸಿದ ಪಾಂಡವರು ಎಷ್ಟು ವರ್ಷ ಸುಖವಾಗಿ ರಾಜ್ಯಭಾರ ಮಾಡಿದರು? ಆಮೇಲೆ 36 ವರ್ಷ, 13 into 3 ಕ್ಲೋಸ್ ಟು. ಕಷ್ಟ ನ್ಯಾಯ ಮಾರ್ಗದಲ್ಲಿದ್ದು ಕಷ್ಟಪಟ್ಟವನು ಅವನು ಅದಕ್ಕೆ ಫಲ ಅನುಭವಿಸಲೇಬೇಕು. ದುರ್ಯೋಧನ ಆಢ್ಯತೆಯಿಂದ ಮೆರೆದ, ಅನ್ಯಾಯ ಮಾಡ್ತಾ ಕೊನೆಗೇನಾಯಿತು? ರಣರಂಗದಲ್ಲಿ ತೊಡೆ ಮುರ್ಕೊಂಡು ಮಣ್ಣು ಮುಕ್ಕಿ ಸತ್ತ. ಹಿಸ್ಟರಿ ರೆಕಾರ್ಡ್ ಮಾಡಿದ ಘಟನೆಗಳಿವೆರಡೂ ಕೂಡ. ಸಿಂಹಾಸನದ ಮೇಲೆ ಕೂತ್ಕೊಂಡು ಅನ್ಯಾಯದಿಂದ ಆರ್ಭಟ ಮಾಡಿದ. ಯಾತಕ್ಕೆ? ಕೊನೆಗೆ ದುಃಖದಿಂದ ನರಳಿ ನರಳಿ ಪ್ರಾಣ ಬಿಡೋಕೆ. ಅರಣ್ಯದಲ್ಲಿ ಕಷ್ಟಪಟ್ಟರು 13 ವರ್ಷ, 36 ವರ್ಷ ಸುಖವಾಗಿ ರಾಜ್ಯಭಾರ ಮಾಡೋಕೆ. ಕೃಷ್ಣ ಹೇಳ್ತಾನೆ, ಸುಖ ಸಿಗತ್ತೆ ಅಂತ ಧರ್ಮ ಮಾರ್ಗದಲ್ಲಿರಬೇಡ. ಧರ್ಮ ಮಾರ್ಗದಲ್ಲಿರೋದು ನನ್ನ ಸ್ವಭಾವ ಅಂತ ಧರ್ಮ ಮಾರ್ಗದಲ್ಲಿರು. ಸುಖ ತಾನೇ ಬರುತ್ತೆ, ಇಟ್ಸ್ ಎ ಬೈ ಪ್ರಾಡಕ್ಟ್. ಅದಕ್ಕೋಸ್ಕರ ಹೋಗಬೇಡ. ಯಾಕೆಂದರೆ ಯಾವಾಗ ಸುಖವನ್ನು ಉದ್ದೇಶಿಸ್ಕೊಂಡು ನೀನು ಹೋಗ್ತೀಯೋ ಆವಾಗ ನಿನಗೇನಾಗ್ಬಿಡುತ್ತೆ ಅಂದರೆ, ಸುಖವಾಗಿದ್ದವ್ರನ್ನ ಉಳಿದವ್ರನ್ನ ನೋಡ್ತೀಯ, ಅವರು ಧರ್ಮ ಮಾರ್ಗದಲ್ಲಿಲ್ಲ ಆದರೂ ಸುಖವಾಗಿದ್ದಾರೆ, ನಾನು ಧರ್ಮ ಮಾರ್ಗದಲ್ಲಿದ್ದೀನಿ ಆದರೂ ಸುಖವಾಗಿಲ್ಲ, ಸೊ ದರ್ ಇಸ್ ನೋ ಕನೆಕ್ಷನ್ ಅಂತ ಮನಸ್ಸು ಹಿಂಗೆ ಅಡ್ಡು ಓಡೋಕ್ಕೆ ಶುರು ಆಗುತ್ತೆ. ನೀನು ಧರ್ಮ ಮಾರ್ಗದಲ್ಲಿ ಯಾಕೆ ಇರು ಅಂದರೆ, ಧರ್ಮ ಮಾರ್ಗದಲ್ಲಿರೋದು ಸರಿಯಾದದ್ದು, ಆದ್ದರಿಂದ ನಾನು ಧರ್ಮ ಮಾರ್ಗದಲ್ಲಿದ್ದೀನಿ. ಅದರಿಂದ ಏನೇನು ಅನುಕೂಲಗಳು ಅನಾನುಕೂಲಗಳು ಬರ್ತದೆ ಎಲ್ಲದಕ್ಕೂ ತಲೆ ಒಡ್ಡೋಕೆ ನಾನು ಸಿದ್ಧನಾಗಿದ್ದೀನಿ. ಪ್ರಹ್ಲಾದರಾಜರು ಇದೇ ಮಾತನ್ನು ಹೇಳ್ತಾರೆ. ಭಗವಂತ ಏನಾದರೂ ಕೇಳು ಅಂತ ಕೇಳಿದಾಗ, ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇವರಂ. ಅಪ್ಪ, ನಿನ್ನಲ್ಲಿ ಭಕ್ತಿ ಮಾಡಿದ್ದಕ್ಕೆ ಏನಾದರೂ ನನಗೆ ಪ್ರತಿಫಲ ಸಿಗಬೇಕು ಅನ್ನೋದಕ್ಕೆ ನಾನು ಭಕ್ತಿ ಮಾಡಿದರೆ ಇದು ವ್ಯಾಪಾರ ಆಗೋಯ್ತು. ಭಗವಂತ ಬಹಳ ಏನಾದರೂ ಕೇಳು ಅಂತ ಆಗ್ರಹ ಮಾಡಿದಾಗ ಅವ್ರು ಏನು ಕೇಳ್ತಾರೆ? ನಿನ್ನನ್ನು ಏನೂ ಕೇಳಬೇಕು ಅನ್ನೋ ಬುದ್ಧಿ ಹುಟ್ಟದೇ ಇರಲಿ, ಅದೊಂದು ವರ ಕೊಟ್ಬಿಡು ಸಾಕು ನನಗೆ ಅಂತಾರೆ. ಅದು ಸ್ವಾಭಾವಿಕವಾಗಿ ನಾನು ನಿನ್ನಲ್ಲಿ ಭಕ್ತಿ ಮಾಡ್ಕೊಂಡಿರ್ತೀನಿ, ಸ್ವಾಭಾವಿಕವಾಗಿ ನಾನು ಧರ್ಮ ಮಾರ್ಗದಿಂದ ಇರ್ತೀನಿ. ಎಂಥ ಮಾತು ನೋಡಿ ಅದು. ಒಬ್ಬ ನಿಜವಾದ ಕಲಾವಿದನಿಗೆ ನೀವು ಅವನಿಗೆ ಏನೋ ಒಂದು ಪೇಂಟರ್ ಅಂತ ಇಟ್ಕೊಳ್ಳಿ, ಅವನಿಗೆ 1 ಲಕ್ಷ ರೂಪಾಯಿ ಸಂಭಾವನೆ ಬಂತು ಅಂತ ಇಟ್ಕೊಳ್ಳಿ ಒಂದು ಒಳ್ಳೆ ಪೇಂಟಿಂಗಿಗೆ. ಅವನಿಗೆ ನೀವು ಬೇಕಾದಷ್ಟು ದುಡ್ಡು ಬಂದಿದೆಯಲ್ಲಪ್ಪ, ಇನ್ನು ಪೇಂಟಿಂಗ್ ಮಾಡೋದು ಬಿಟ್ಬಿಡು ಅಂದರೆ ಬಿಡ್ತಾನೇನೋ ಅವನು. ಸ್ವಾಮಿ, ಆ 1 ಲಕ್ಷ ರೂಪಾಯಿ ತೊಗೊಂಡು ಹೊರಟೋಗ್ಬಿಡಿ, ಇಫ್ ಯು ಹ್ಯಾವ್ ಟು ಬೈಂಡ್ ಮೀ ವಿತ್ ದಿಸ್ ಕಂಡೀಷನ್. 1 ಲಕ್ಷ ರೂಪಾಯಿ ಕೊಡ್ತೀವಿ, ಅಥವಾ ನಿನ್ನ ಜೀವನಕ್ಕೆ ಇಡೀ ಜೀವನಕ್ಕೆ ಆಗುವಷ್ಟು ದುಡ್ಡು ಕೊಡ್ತೀವಪ್ಪ, ನೀನು ಕುಂಚ ಹಿಡಿ ಕುಡಿದು ಕೈಯಲ್ಲಿ. ನಿಜವಾದ ಕಲಾವಿದ ಅವನಾಗಿದ್ದರೆ ಅವನು ಹೇಳ್ತಾನೆ, ನಾನು ಈಗ ಚಟ್ನಿ ಭಕ್ರಿ ತಿಂದ್ಕೊಂಡು ಗುಡಿಸಲ್ದಲ್ಲಿದ್ದೀನಲ್ಲ, ಇಷ್ಟೇ ಸಾಕು, ನನ್ನ ಪೇಂಟಿಂಗು ನಾನು ಆನಂದವಾಗಿರ್ತೀನಪ್ಪ, ನಿನ್ನ 1 ಲಕ್ಷ ರೂಪಾಯಿನೋ 10 ಲಕ್ಷ ರೂಪಾಯಿನೋ ಹಿಡ್ಕೊಂಡು ನೀನು ಹೊರಟೋಗ್ತಾ ಇರೋ. ಯಾಕೆಂದರೆ ನನಗೆ ಇದು ಕೊಡೋ ಆನಂದ ಆ ಹಣ ಕೊಡಲ್ಲ. ಹಣ ಬೇಕು ಜೀವನಕ್ಕೆ, ದಟ್ ಇಸ್ ಎ ಬೈ ಪ್ರಾಡಕ್ಟ್. ಒಳ್ಳೆ ಸಂಗೀತಗಾರ, ನೀನು ಇನ್ಮೇಲೆ ಹಾಡೇ ಹಾಡಬೇಡ, ನಿನಗೆ ಬೇಕಾದಷ್ಟು ದುಡ್ಡು ಕೊಟ್ಬಿಡ್ತೀನಿ ಅಂದರೆ ಅವನು ತಗೊಳ್ಳಾರ. ಯಾಕೆಂದರೆ ಹಾಡೋದು ಅವನ ಸ್ವಭಾವ, ಅದು ಅವನಿಗೆ ಆನಂದ ಕೊಡುತ್ತೆ. ದುಡ್ಡಿಗೋಸ್ಕರ ಅದನ್ನು ಮಾಡಲ್ಲ ಅವನು, ದುಡ್ಡು ಬರುತ್ತೆ, ಸೈಡ್ ಪ್ರಾಡಕ್ಟ್ ಅದು. ಏನದು? ಹಾಡುವುದು ಕರ್ಮ, ಅನಿವಾರ್ಯ ಕರ್ಮಯನೆಗೆ ಎದೆ ತುಂಬಿ ಹಾಡಿದೇನು ಅಂತ ಒಂದು ಕವನ. ಅದರಲ್ಲಿ ಹಾಡು ಹಕ್ಕಿಗೆ ಬೇಕೇ ಬಿರುದು ಸನ್ಮಾನ. ಹಕ್ಕಿ ಹಾಡ್ತಾ ಇರುತ್ತೆ, ಯಾರಾದರೂ ಅದನ್ನು ಐಡೆಂಟಿಫೈ ಮಾಡಿ ರಿಕಗ್ನೈಸ್ ಮಾಡಿ ಎಲ್ಲ ಸಭೆಯಲ್ಲಿ ಮರ್ಯಾದೆ ಮಾಡ್ತಾರೆ ಅಂತ ಹಾಡುತ್ತೇನೋ. ಹಾಡೋ ಕ್ರಿಯೆನೇ ಅದಕ್ಕೊಂದು ಆನಂದ ಕೊಡುತ್ತೆ. ಹಾಗೆ ಸಾತ್ವಿಕನಿಗೆ, ಸಜ್ಜನನಿಗೆ ಧರ್ಮ ಮಾರ್ಗದಲ್ಲಿ ನಡೆಯೋದೇ ಒಂದು ಆನಂದ. ಒಳ್ಳೆ ಪೌರಪ್ರಜ್ಞೆ ಇರುವವನಿಗೆ, ಗುಡ್ ಸಿವಿಲಿಯನ್, ಅವನಿಗೆ ಸರಿಯಾದ ಮಾರ್ಗದಲ್ಲಿ ರೂಲ್ಸ್ಗಳನ್ನೆಲ್ಲ ಅನುಸರಣೆ ಮಾಡಿಕೊಂಡು ಇತರರಿಗೆ ತೊಂದರೆ ಆಗದ ಹಾಗೆ ಸಮಾಜದಲ್ಲಿ ಹಾಗಿರೋದು ಅವನಿಗೊಂದು ಆನಂದ. ಅವನಿಗೆ ನಿಜವಾದ ಪೌರಪ್ರಜ್ಞೆ ಇರುವವನಿಗೆ, ಅವನಿಗೆ ಕರೆದು ಇವನೇನು ಡ್ರಗ್ಗು ಅದೋ ಇದು ವ್ಯವಹಾರ ಮಾಡಿಲ್ಲಪ್ಪ ಅಂತ ಅವನಿಗೊಂದು ಸತ್ಕಾರ ಏರ್ಪಾಡು ಮಾಡಬೇಕೇನೋ. ನ್ಯಾಯ ಮಾರ್ಗದಲ್ಲಿದ್ದಾನೆ, ಸಮಾಜದಲ್ಲಿ ಪ್ರಜ್ಞಾವಂತನಾಗಿದ್ದಾನೆ ಅಂತ ಅವನಿಗೊಂದು ಗೌರವ ಏರ್ಪಡಿಸ್ಬೇಕೇನೋ? ಇಲ್ಲ.
ಪೌರಪ್ರಜ್ಞೆ. ನಾನು ಈ ಸಮಾಜದ ಒಬ್ಬ ಗೌರವಾನ್ವಿತ ಸದಸ್ಯ, ಸಮಾಜಕ್ಕೆ ಸುತ್ತಮುತ್ತಲು ತೊಂದರೆ ಆಗದ ಹಾಗಿರಬೇಕು ಅನ್ನೋ ಪ್ರಜ್ಞೆ ಇದೆಯಲ್ಲ, ಅದೇ ಧರ್ಮ ಪ್ರಜ್ಞೆ. ಅದು ಅವನನ್ನು ಧರ್ಮ ಮಾರ್ಗದಲ್ಲಿ ಇರಬೇಕು ಅನ್ನೋದು ನನ್ನ ಸ್ವಭಾವ ಆಗಬೇಕು, ರಿಗಾರ್ಡ್ಲೆಸ್ ಆಫ್ ಔಟ್ಕಮ್ಸ್ ಅನ್ನೋದನ್ನು ಈ ಶ್ಲೋಕದಲ್ಲಿ ನಮಗೆ ಕೃಷ್ಣ ಒತ್ತಿ ಹೇಳ್ತಾ ಇದ್ದಾನೆ. ನಾನು ಒಂದು ಮಾತು ನಿಮಗೆ ಕೇಳ್ತೀನಿ, ಯಾರು ಈ ಮಾತನ್ನು ಹೇಳೋದಕ್ಕೆ ಸಾಧ್ಯ ಹೇಳಿ? ಇವತ್ತು ಹೋಗಿ ಜನಗಳನ್ನು ಮಾತಾಡಿಸಿ, ಕ್ಯಾನ್ ಎನಿಬಡಿ ಡೇರ್ ಟು ಮೇಕ್ ದಿಸ್ ಸ್ಟೇಟ್ಮೆಂಟ್? ಶಾಸ್ತ್ರ ಅಲ್ಲದೆ ಇದ್ದರೆ, ಭಗವದ್ಗೀತೆ ಅಲ್ಲದೆ ಇದ್ದರೆ ಈ ಧೈರ್ಯವನ್ನು ನಮಗೆ ಬೇರೆ ಯಾರು ಕೊಡೋಕ್ಕೆ ಸಾಧ್ಯ? ನೀನು ನ್ಯಾಯ ಮಾರ್ಗದಲ್ಲೇ ನಡಿ, ನೀನು ಬೇಕಾದಷ್ಟು ಕಷ್ಟ ಆಗಲಿ. ಯಾಕೆಂದರೆ ನ್ಯಾಯ ಮಾರ್ಗದಲ್ಲಿ ನಡೆದವನು ಇಂದಲ್ಲ ನಾಳೆ ಸುಖವನ್ನು ಪಡಿತಾನೆ. ನ್ಯಾಯ ಮಾರ್ಗದಲ್ಲಿ ನಡೆದವನು ಪಡಿತಕ್ಕಂಥ ಸುಖ ಶಾಶ್ವತ ಸುಖ. ಅನ್ಯಾಯ ಮಾರ್ಗದಲ್ಲಿ ಹೋದವನು 4 ದಿನ ನೋಡೋರ ಕಣ್ಣಿಗೆ ಸುಖವಾಗಿದ್ದಾನೆ ಅನಿಸಿದರೂ ಕೂಡ ಆ ಅನ್ಯಾಯದ ಘೋರ ಕೃತ್ಯ ಅವನು ಬೆನ್ಬಿಡೋದಿಲ್ಲ, ಸಫರ್ ಆಗ್ತಾನೆ ಅವನು. ನಿನ್ನ ಕಣ್ಣಿಗೆ ಕಾಣ್ತಾ ಇರೋ ನೋಟ ಬಹಳ ಚಿಕ್ಕ ನೋಟ. ಕೃಷ್ಣ ಹೇಳ್ತಾನೆ ಈ ಮಾತನ್ನು, ನಾನು ನೋಡ್ತಾ ಇರೋದು, ಐ ಆಮ್ ಲುಕಿಂಗ್ ಅಟ್ ದ ಎಂಟೈರ್ ಸ್ಪ್ಯಾನ್ ಆಫ್ ಲೈಫ್, ಯು ಹ್ಯಾವ್ ಎ ಪಾರ್ಷಿಯಲ್ ವ್ಯೂ. ಅದರ ಮೇಲೆ ನೀನು ತೀರ್ಮಾನ ಮಾಡ್ತಾ ಇದ್ದೀಯ. ಇಡೀ ಜೀವನವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾನು ಹೇಳ್ತಾ ಇದ್ದೇನೆ, ನ್ಯಾಯ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ, ಕರ್ತವ್ಯ ಮಾರ್ಗದಲ್ಲಿ ನಡೆದವ ಸುಖವನ್ನು ಪಡಿತಾನೆ ಮತ್ತು ಶಾಶ್ವತವಾದ ಸುಖವನ್ನು ಪಡಿತಾನೆ. ಇಟ್ಸ್ ಗೋಯಿಂಗ್ ಟು ಸ್ಟೇ ವಿತ್ ಹಿಮ್. ಅನ್ಯಾಯ ಮಾರ್ಗದಲ್ಲಿ ನಡೆದವನು ಎಷ್ಟೇ ಸುಖಿ ಅಂತ ಕಂಡರೂ ಕೂಡ ಅಂತ್ಯತಃ ಅವನು ದುಃಖವನ್ನು ಅನುಭವಿಸ್ತಾನೆ ಮತ್ತು ಆ ದುಃಖ ಬಹಳ ದೀರ್ಘಕಾಲದ್ದಾಗಿರುತ್ತದೆ. ಈ ಮಹತ್ವದ ಮೌಲಿಕ ಮಾತುಗಳನ್ನು ಈ ನಾಭಾವೋ ವಿದ್ಯತೆ ಸತಃ ನಾಸತೋ ವಿದ್ಯತೆ ಭಾವ ಅನ್ನೋ ಶ್ಲೋಕದ ಮೂಲಕ ನಮಗೆ ಭಗವಂತ ಕೊಟ್ಟಿದ್ದಾನೆ. ಬಹಳ ಮಹತ್ವದ ಮಾತು, ಬಹಳ ಮೌಲಿಕವಾದ ಮಾತು. ಇನ್ನೊಮ್ಮೆ ಈ ಶ್ಲೋಕವನ್ನು ಹೇಳಿ ಈ ಅರ್ಥದ ಅನುಸಂಧಾನ ಮಾಡಿಕೊಂಡು ಶ್ಲೋಕ ಹೇಳೋಣ. ನೀವು ಯಾವಾಗ ಗೀತೆ ಪಾರಾಯಣ ಮಾಡ್ತೀರೋ ಅವಾಗೆಲ್ಲ ಈ ಅರ್ಥ ಮನಸ್ಸಿಗೆ ಬಂದರೆ ನಿಮ್ಮ ಗೀತೆ ಬಹಳ ಸಾರ್ಥಕ ಗೀತಾ ಪಾರಾಯಣ ಮತ್ತು ನಿಮ್ಮ ಜೀವನಕ್ಕೆ ಅದು ದಾರಿದೀಪವಾಗಬಲ್ಲದು ಅನ್ನತಕ್ಕಂಥ ಒಂದು ಆಸೆಯೊಡನೆ ಈ ಶ್ಲೋಕದ ವ್ಯಾಖ್ಯಾನವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ಅನಯೋಸ್ತತ್ವದರ್ಶಿಭಿಃ. 28ನೇ ಶ್ಲೋಕ. ಅವ್ಯಕ್ತಾದೀನಿ ಅವ್ಯಕ್ತಾದೀನಿ ಭೂತಾನಿ. ಕನ್ನಡದ ಅಂಕಿ ಗೊತ್ತಿಲ್ಲದೆ ಇದ್ದವರಿಗೆ 28th ವರ್ಸ್. ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿವೇದನಾ. ಪದಚ್ಛೇದ ನೋಡೋಣ. ಅವ್ಯಕ್ತಾದೀನಿ ಹೇಳಿ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನಿ ಏವ ತತ್ರ ಕಾ ಪರಿವೇದನ. ಕೆಲವು ಪುಸ್ತಕಗಳಲ್ಲಿ ಪರಿದೇವನ ಅಂತ ಮಿಸ್ಪ್ರಿಂಟ್ ಉಂಟು, ಅದನ್ನು ತಿದ್ದುಕೊಳ್ಳಿ. ಪರಿವೇದನ. ವೇದನ ಅಂದರೆ ನೋವು, ದೇವನ ಅಂದರೆ ಏನು ಗೊತ್ತಿಲ್ಲ ನನಗೆ. ಪರ್ಹ್ಯಾಪ್ಸ್ ದಟ್ ವರ್ಡ್ ಡಸಂಟ್ ಎಕ್ಸಿಸ್ಟ್. ಎಕ್ಸ್ಕ್ಯೂಸ್ ಮಿ. ಇದೂ ನನಗೆ ಬಹಳ ಹಿಡಿಸಿದ ಶ್ಲೋಕ ನೋಡಿ. ಸುತ್ತಮುತ್ತಲಿನ ಪ್ರಪಂಚವನ್ನು ವಿಜ್ಞಾನ ಉಪಯೋಗಿಸಿಕೊಂಡು ಅನೇಕ ಭೌತಿಕ ಭೋಗದ ಪದಾರ್ಥಗಳನ್ನು ಸೃಷ್ಟಿ ಮಾಡಿದೆ. ಇದರ ಹಿಂದೆ ಒಂದು ನಿಯಮ ಉಂಟು. ಈ ಪ್ರಕೃತಿಯ ಹಿಂದೆ ಒಂದು ನಿಯಮ ಉಂಟು, ಕಾಸಾಲಿಟಿ, ಕಾರ್ಯಕಾರಣ ಭಾವ. ಅದನ್ನು ನಾವು ಕಂಡು ಹಿಡಿದಿದ್ದೀವಿ ನಾವು. ಸೈನ್ಸ್ ಹ್ಯಾಸ್ ಡಿಸ್ಕವರ್ಡ್ ದ್ಯಾಟ್ ಕಾಸಾಲಿಟಿ ಆ್ಯಂಡ್ ಇಟ್ ಈಸ್ ಯೂಸಿಂಗ್ ಇಟ್. ಒಂದು ಏರೋಪ್ಲೇನ್ ಮಾಡಿದವರು ಹೀಗೆ ಆ ಯಂತ್ರಗಳನ್ನು ಜೋಡಣೆ ಮಾಡಿ ಈ ತರಹ ಅದನ್ನು ಡಿಸೈನ್ ಮಾಡಿದರೆ ಸ್ಟಾರ್ಟ್ ಮಾಡಿದಾಗ ಅದು ಇದೇ ರೀತಿ ಹಾರ್ತದೆ, ಹೀಗೆ ತಿರುಗಿಸಿದಾಗ ಇಲ್ಲೇ ತಿರುಗುತ್ತದೆ ಅಂತೆಲ್ಲ ಒಂದು ನಿರ್ಧಾರ ಮಾಡಿಕೊಂಡಿರ್ತಾರೆ. ಆ ಜಡ ಪದಾರ್ಥ ಆ ತರಹ ವರ್ತಿಸದೇ ಇದ್ದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮುಟ್ಟೋದು ಕಠಿಣ ಆದಿತ್ತು.
ಆದ್ದರಿಂದ ದೆರ್ ಇಸ್ ಎ ಕಾಸಾಲಿಟಿ ಇನ್ ದ ಯೂನಿವರ್ಸ್. ಕಾರ್ಯಕಾರಣ ಭಾವ ಅನ್ನೋದು ಸ್ಥೂಲವಾಗಿ ನಾವೆಲ್ಲ ಕಂಡಿದ್ದೇವೆ. ವಿಜ್ಞಾನಿಗಳು ಇನ್ನೂ ಆಳಕ್ಕಿಳಿದು ಅದರ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಈ ಭೌತಿಕ ಪದಾರ್ಥಗಳು ಅವಕ್ಕೂ ಅದರದ್ದೇ ಆದ ಒಂದೊಂದು ಸ್ವಭಾವ ಇದೆ. ಆ ಭೌತಿಕ ಪದಾರ್ಥಗಳ ಸ್ವಭಾವವನ್ನು ತಿಳಿದುಕೊಂಡು ಅವುಗಳನ್ನು ನಾವು ಇವತ್ತು ಉಪಯೋಗಿಸ್ಕೊಳ್ತಾ ಇದ್ದೇವೆ. ಈ ಕಾರ್ಯಕಾರಣ ಭಾವ ಅಥವಾ ಕಾಸಾಲಿಟಿ ಅನ್ನೋದೇನಿದೆಯಲ್ಲ, ಇದನ್ನು ನಾವು ಸೃಷ್ಟಿ ಮಾಡಿಲ್ಲ. ವಿ ಹ್ಯಾವಂಟ್ ಕ್ರಿಯೇಟೆಡ್ ಇಟ್, ವಿ ಆರ್ ಜಸ್ಟ್ ಯೂಸಿಂಗ್ ಇಟ್. ವಿ ಡಿಸ್ಕವರ್ಡ್ ದ್ಯಾಟ್ ಇಟ್ ಎಕ್ಸಿಸ್ಟ್ಸ್ ಇನ್ ದ ನೇಚರ್ ಆ್ಯಂಡ್ ವಿ ಹ್ಯಾವ್ ಬೀನ್ ವೆರಿ ಸಕ್ಸಸ್ಫುಲಿ ಯೂಸಿಂಗ್ ಇಟ್. We are a part of what is already existing. ಒಂದೇನೋ ಒಂದು ತತ್ವ, a principle is existing in the universe and we are a part of it. We haven't created that principle. ಏನದು ಪ್ರಿನ್ಸಿಪಲ್? ಅದನ್ನು ಹೇಳ್ತಾ ಇದ್ದಾರೆ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿವೇದನ. ಕೃಷ್ಣ ಕೇಳ್ತಾನೆ, ಅಲ್ಲಪ್ಪ, ಭೂತಾನಿ ಅವ್ಯಕ್ತಾದೀನಿ, ನೀನು ಕಣ್ಣೆದುರಿಗೆ ನೋಡ್ತಕ್ಕಂಥ ಎಲ್ಲ ಭೂತಗಳು ಅಂದರೆ ಪಂಚಭೂತಗಳು ಮತ್ತು ಅವುಗಳಿಂದ ಸೃಷ್ಟಿಯಾಗಿರ್ತಕ್ಕಂಥ ನಾವೆಲ್ಲ ಜಡ ಪದಾರ್ಥಗಳು, ದೇಹಗಳು. ಅವ್ಯಕ್ತಾದೀನಿ, ಅವ್ಯಕ್ತಾದೀನಿ ಅಂದರೆ ಏನರ್ಥ? ಆದಿಯಲ್ಲಿ ಅವ್ಯಕ್ತವಾಗಿರುವುಗಳು. ಅವ್ಯಕ್ತಾದಿ ಅಂದರೆ ಆದಿಯಲ್ಲಿ ಅವ್ಯಕ್ತ. ಆದಿ ಅಂದರೆ ಮೊದಲು. ಯಾವ ರೂಪದಲ್ಲಿ ನೀನು ಇವುಗಳನ್ನೆಲ್ಲ ಇವತ್ತು ನೋಡ್ತಾ ಇದ್ದೀ, ಇದಕ್ಕಿಂತ ಮೊದಲು, ಇವುಗಳಿಗೆ ಈ ರೂಪ ಬರುವುದಕ್ಕಿಂತ ಮೊದಲು ಅವು ಅವ್ಯಕ್ತ. ದೇ ವೇರ್ ಇನ್ ಅನ್ಮ್ಯಾನಿಫೆಸ್ಟೆಡ್ ಸ್ಟೇಟ್ ಅಲ್ವಾ? ನಾನು ಹುಟ್ಟೋಕ್ಕಿಂತ ಮೊದಲು ಈ ಶರೀರ ಇರಲಿಲ್ಲ. ಈ ಶರೀರ ಇರಲಿಲ್ಲ ಅಂದರೆ ಈ ಶರೀರದ ಸೃಷ್ಟಿಗೆ ಕಾರಣವಾಗತಕ್ಕಂಥ ಪದಾರ್ಥಗಳು ಇದ್ದು, ಈ ಶರೀರ ಮಣ್ಣು, ನೀರು, ಗಾಳಿ, ಬೆಂಕಿ, ಈ ಪಂಚಭೂತಗಳಿಂದ ಈ ಶರೀರ ಸೃಷ್ಟಿಯಾಗಿದೆ ಅಂತ ಇಟ್ಕೊಳ್ಳೋಣ. ಆ ಪಂಚಭೂತಗಳು ಇತ್ತು, ಪಂಚಭೂತಗಳಿಂದ ಈ ಶರೀರ ಸೃಷ್ಟಿಯಾಗಿದೆ. ಅವ್ಯಕ್ತಾದೀನಿ ಅಂದರೆ ಈ ಆಕಾರ, ಈ ಶರೀರ ಇದು ಸೃಷ್ಟಿಯಾಗೋಕ್ಕಿಂತ ಮೊದಲು ಆದಿಯಲ್ಲಿ ಇದು ಅವ್ಯಕ್ತವಾಗಿತ್ತು, ಪಂಚಭೂತಗಳಲ್ಲಿ ಸುಪ್ತವಾಗಿತ್ತು. ಹಾಗೆ ಎಲ್ಲ ಭೂತಾನಿ, ನೀನು ಸುತ್ತಮುತ್ತಲು ನೋಡ್ತಕ್ಕಂಥ ಈ ಎಲ್ಲರ ಶರೀರಗಳು ಮತ್ತು ಎಲ್ಲ ಜಡ ಪದಾರ್ಥಗಳು ಇವೆಲ್ಲನೂ ಅವ್ಯಕ್ತಾದೀನಿ. ಆದಿಯಲ್ಲಿ, ಬಿಫೋರ್ ದೇ ಕೇಮ್ ಇನ್ ಟು ದಿಸ್ ಫಾರ್ಮ್, ದೇ ವೇರ್ ಇನ್ ಅನ್ಮ್ಯಾನಿಫೆಸ್ಟೆಡ್ ಸ್ಟೇಟ್. ಅವ್ಯಕ್ತಗಳಾಗಿದ್ದು. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ. ಭಾರತ, ಓ ಅರ್ಜುನ, ವ್ಯಕ್ತ ಮಧ್ಯಾನಿ, ಮಧ್ಯದಲ್ಲಿ ಅಂದರೆ ಅಟ್ ಪ್ರೆಸೆಂಟ್ ಸ್ಟೇಟ್, ಈಗ ನೀನು ನೋಡ್ತಾ ಇರೋ ಸ್ಥಿತಿ, ಇದು ಮಧ್ಯದ ಸ್ಥಿತಿ, ಇದು ಅಂತಿಮ ಸ್ಥಿತಿ ಅಲ್ಲ. ಇದು ಬಿ ಅವೇರ್ ಆಫ್ ದ್ಯಾಟ್. ಏನಾಗಿವೆ ಅವು? ವ್ಯಕ್ತ ಮಧ್ಯಾನಿ, ಅವು ವ್ಯಕ್ತವಾಗಿದೆ. ದೇ ಆರ್ ಮ್ಯಾನಿಫೆಸ್ಟೆಡ್ ನಾವು. ಮಧ್ಯಾನಿ, ವ್ಯಕ್ತ ಮಧ್ಯಾನಿ, ಮಧ್ಯದ ಅವಧಿಯಲ್ಲಿ ಅವು ವ್ಯಕ್ತವಾಗಿವೆ. ಅವ್ಯಕ್ತ ನಿಧನಾನ್ಯೇವ, ಅವು ನಿಧನ ಹೊಂದಿದ ಮೇಲೆ, ಅವು ಗತಿಸಿದ ಮೇಲೆ, ಈ ರೂಪವನ್ನು ಕಳೆದುಕೊಂಡ ಮೇಲೆ ಅವ್ಯಕ್ತ. ದೇ ಅಗೇನ್ ಗೆಟ್ ಇನ್ ಟು ಅನ್ಮ್ಯಾನಿಫೆಸ್ಟೆಡ್ ಸ್ಟೇಟ್. ಮೊದಲು ಏನಿದ್ದು ಅವು? ಅವ್ಯಕ್ತಾದೀನಿ, ಆದಿಯಲ್ಲಿ ಅವು ಅವ್ಯಕ್ತ ಇದ್ದು. ಮುಂದೇನಾಗತ್ತೆ? ಅವ್ಯಕ್ತ ನಿಧನಾನಿ, ಕೊನೆಗೂ ಅವ್ಯಕ್ತ ಆಗುವಂಥವು. ಅವ್ಯಕ್ತ ಅಂದ್ರೆ ಏನು? ಕಣ್ಣಿಗೆ ಕಾಣಿಸ್ತೇ ಇರೋ ಹಂಗಾಗೋದು. ಮೊದಲು ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ ಈ ಶರೀರ. ಈ ಶರೀರ ಬಿದ್ದು ಹೋದ್ಮೇಲೂ ಕಣ್ಣಿಗೆ ಕಾಣಿಸೋದಿಲ್ಲ, ಮಧ್ಯದ ಅವಧಿಯಲ್ಲಿ ಮಾತ್ರ ಕಣ್ಣಿಗೆ ಕಾಣಿಸ್ತಾ ಇದೆ. ಹಾಗಾದರೆ ಈ ಸರಪಳಿಯಲ್ಲಿ ನೀನು ಅವುಗಳನ್ನು ನೋಡ್ತಾ ಇರೋ ಅವಧಿ ಬಹಳ ಸಣ್ಣ ಅವಧಿ. ಅವ್ಯಕ್ತದ ಅವಧಿನೇ ಹೆಚ್ಚು. ಆದಿಯಲ್ಲಿ ಅವ್ಯಕ್ತ, ಅಂತ್ಯದಲ್ಲಿ ಅವ್ಯಕ್ತ, ಮಧ್ಯದಲ್ಲಿ ಮಾತ್ರ ವ್ಯಕ್ತ. ಅದನ್ನು ಹೇಳ್ತಾ ಇದ್ದೇನೆ. ಅವ್ಯಕ್ತಾದೀನಿ ಅವ್ಯಕ್ತ ನಿಧನಾನಿ ವ್ಯಕ್ತ ಮಧ್ಯಾನಿ. ನೋಡಿ, ಆ ಶ್ಲೋಕದಲ್ಲಿ ಶಬ್ದ ನೋಡ್ಕೊಳ್ಳಿ, ಬಹಳ ಸರಳವಾಗಿದೆ. ನಾನು ಆಗಲೇ ಹೇಳಿದ ಹಾಗೆ ಶಬ್ದ ಸರಳ, ಅರ್ಥಗರ್ಭಿತವಾದ ಶಬ್ದಗಳು. ಅವ್ಯಕ್ತ ಭೂತಾನಿ ಅಂದರೆ ನಾವೆಲ್ಲ ಭೂತ ಪದಾರ್ಥಗಳಿಂದ ಸೃಷ್ಟಿಯಾಗಿರ್ತಕ್ಕಂಥ ಈ ಶರೀರಗಳು ಹಾಗೂ ಜಡ ಪದಾರ್ಥಗಳು. ಭೂತಾನಿ ಅವ್ಯಕ್ತಾದೀನಿ ಅವ್ಯಕ್ತ ನಿಧನಾನಿ ಏವ. ಏವ ಅನ್ನೋದು ಬಹಳ ಮಹತ್ವದಲ್ಲಿ. ಏವ ಅಂದರೆ ಸಂಸ್ಕೃತದಲ್ಲಿ ದಟ್ ಈಸ್ ದ ನೇಚರ್ ಆಫ್ ದೆಮ್, ದಟ್ ಈಸ್ ಹೌ ದೇ ಆರ್ ಬೌಂಡ್ ಟು ಬಿ, ದೇ ಕ್ಯಾನಾಟ್ ಬಿ ಅದರ್ವೈಸ್. ಸ್ವಭಾವ ಅದು, ಭೂತ ಪದಾರ್ಥಗಳ ಸ್ವಭಾವ ಅದು. ಆದಿಯಲ್ಲಿ ಅವ್ಯಕ್ತ, ಕೊನೆಗೂ ಅವ್ಯಕ್ತ,
ಎಲ್ಲೋ ಕೆಲವು ಮಧ್ಯದ ಅವಧಿಯಲ್ಲಿ ಯು ಗೆಟ್ ಟು ಸಿ ದೆಮ್ ಅಷ್ಟೇ. ತತ್ರ ಕಾ ಪರಿವೇದನ ಪ್ರಕೃತಿಂ ಯಾಂತಿ ಭೂತಾನಿ. ಅವುಗಳ ಸ್ವಭಾವನೇ ಅವ್ಯಕ್ತ. ಅವು ವ್ಯಕ್ತ ಸ್ಥಿತಿ ಇದೆಯಲ್ಲ, ದಟ್ಸ್ ಅ ವೆರಿ ಶಾರ್ಟ್ ಪೀರಿಯಡ್ ಆ್ಯಂಡ್ ದ್ಯಾಟ್ ಈಸ್ ಸಮಥಿಂಗ್ ಸರ್ಪ್ರೈಸಿಂಗ್. ಅವು ವ್ಯಕ್ತ ಸ್ಥಿತಿಯಲ್ಲಿ ಈಗ ನಮಗೇನು ಕಾಣಿಸ್ತಾ ಇವೆಯಲ್ಲ, ಅದೇನೇ ಆಶ್ಚರ್ಯ. ಕಾಳಿದಾಸ ಒಂದು ಕಡೆಗೆ ಹೇಳ್ತಾನೆ ಈ ಮಾತನ್ನು. ಅವನಂತಾನೆ, ರೋಗಗಳು ಬರುತ್ತೆ ಶರೀರಕ್ಕೆ ಅನ್ನೋದು ಆಶ್ಚರ್ಯ ಅಲ್ಲ, ರೋಗರಹಿತ ಸ್ಥಿತಿನೇ ಆಶ್ಚರ್ಯ ಅಂತ ಹೇಳ್ತಾನೆ. ವಿಕಾರ ಅನ್ನೋದು ಬಹಳ ಸಹಜ. ಮರಣಂ ಪ್ರಕೃತಿ ಶರೀರಿಣಾಂ ವಿಕೃತಿರ್ಜೀವಿತ ಮುಚ್ಯತೆ ಬುಧೈಹಿ. ಶರೀರಕ್ಕೆ ಎಷ್ಟು ಕಡೆಯಿಂದ ಆಪತ್ತುಗಳು, ಬ್ಯಾಕ್ಟೀರಿಯಾ ಅಂತೆ, ವೈರಸ್ ಅಂತೆ, ಡಾಕ್ಟ್ರನ್ನ ಕೇಳಿ ಹೇಳ್ತಾರೆ, ನಮಗೆಲ್ಲ ಹೆಸರುಗಳು ಗೊತ್ತಿಲ್ಲ. ಇಷ್ಟು ಆಪತ್ತುಗಳ ಮಧ್ಯೆ ಆ ಶರೀರ ಒಂದು 100 ವರ್ಷಗಳ ಕಾಲ ಬದುಕಿರುತ್ತಲ್ಲ, ಅದೇನೇ ಒಂದು ಆಶ್ಚರ್ಯ. ಆ ಶರೀರ ಸತ್ತು ಹೋಗೋದು, ನಾಶವಾಗೋದು ಬಹಳ ಸ್ವಾಭಾವಿಕ. ಒಳಗಿನಿಂದಲೂ ಹೊರಗಿನಿಂದಲೂ ಅದಕ್ಕೆ ಆಪತ್ತುಗಳು. ಆದ್ದರಿಂದ ಒಬ್ಬ ವ್ಯಕ್ತಿ ಸತ್ತು ಹೋದ ಅಂದರೆ ಆಶ್ಚರ್ಯ ಪಡಬೇಡ ಅಂತಾರವರು. ಬದುಕಿದ್ದಾನೆ ಅಂದರೆ ಆಶ್ಚರ್ಯ ಪಡು. ಎಕ್ಸಿಸ್ಟೆನ್ಸ್ is a miracle. Perishment is very natural because that is the origin state. That is how they were before they came into existence. That is how they are going to be eventually. And what you are seeing them in the middle, very short span of life, ಅದಕ್ಕೆ ಆಶ್ಚರ್ಯ ಪಡು. ತತ್ರಕ ಪರಿವೇದನ, ಹೀಗೆಲ್ಲ ಅರ್ಥ ತಿಳ್ಕೊಂಡಾಗ ಮಾತ್ರ ಆ ಕೊನೆಯ ಶಬ್ದಕ್ಕೆ ಅರ್ಥ ಆಗತ್ತೆ. ತತ್ರಕ ಪರಿವೇದನ. ಪರಿವೇದನ ಅಂದ್ರೆ ದುಃಖ. ಆ ಶರೀರ ಬಿದ್ದೋದ ಕೂಡಲೇ ದುಃಖ ಪಡ್ತೀಯಲ್ಲಪ್ಪ, ಯಾತಕ್ಕೆ ದುಃಖ ಪಡ್ತೀಯ? ಯಾಕೆಂದ್ರೆ ಸ್ವಭಾವತಃ ಅದು ಅವ್ಯಕ್ತ, ಅದು ವ್ಯಕ್ತ ಆಗಿದ್ದು ಎಲ್ಲೋ ಕೆಲವು ಸಮಯ ಮಾತ್ರ. ಆದ್ದರಿಂದ ಈ ಶರೀರದ ಪತನಕ್ಕೆ ದುಃಖ ಪಡಬೇಡ ಅನ್ನೋ ಮಾತನ್ನು ನಿತ್ಯಾನಿತ್ಯ ವಸ್ತು ವಿವೇಕದ ಒಂದು ಪದ್ಧತಿ ಇದು. ಅದನ್ನು ಅಲ್ಲಿ ಅರ್ಜುನ ಕೃಷ್ಣನಿಗೆ ತಿಳಿಸ್ಕೊಡ್ತಾ ಇದ್ದಾನೆ. ಇದರಿಂದ ನಾವು ತಿಳಿದುಕೊಳ್ಬೇಕೇನು? ಯಾವಾಗಲೂ ಪ್ರತಿಯೊಂದು ಶ್ಲೋಕ ಓದಿದ ಮೇಲೆ what can I derive out of it? Something useful to my life. ಅಭಿಮಾನ, ಅತಿ ಅಭಿಮಾನ ಮಾಡಬೇಡ. ನಿನ್ನ ಶರೀರದ ಮೇಲೆ ಆಗಲಿ, ಮತ್ತೊಬ್ಬರ ಶರೀರದ ಮೇಲೆ ಆಗಲಿ, ಅತಿ ಅಭಿಮಾನ, ಅತಿಶಯ ಅಭಿಮಾನ ಅನ್ನೋದು ಸಲ್ಲದು. ಯಾಕೆಂದರೆ ಅದು ದುಃಖಕ್ಕೆ ಹಾದಿ ಮಾಡಿಕೊಡುತ್ತೆ. ಯಾವಾಗ ಇದನ್ನು ಬಿಟ್ಟು ನಾನು ಬದುಕಿರಲಾರೆ ಅಂತ ಯಾರನ್ನಾದರೂ ಹಚ್ಕೊಂಡು ಬಿಡ್ತೀಯಲ್ಲ, there is no guarantee that that person is going to live. There is no guarantee that you are going to live. Life goes through uncertainties. ಆದ್ದರಿಂದ ಅತಿ ಅಭಿಮಾನ, ಹೀಗೆ ಆಗಬೇಕು, ಹೀಗೆ 100 ವರ್ಷ ಬದುಕಿರಲೇಬೇಕು ಇಟ್ಕೊಳ್ಬೇಡ. ಪ್ರಯತ್ನ ಮಾಡು, ಅದೃಷ್ಟ ಇದ್ದರೆ ಬದುಕಿಯ. ಅತಿಶಯವಾದ ಅಭಿಮಾನ ಇಟ್ಕೊಳ್ಬೇಡ. ಪದೇ ಪದೇ ಗೀತೆಯಲ್ಲಿ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಅನ್ನೋ ಶ್ಲೋಕದಲ್ಲೂ ಇದೇ ಮಾತೆ ಬರುತ್ತೆ. ಯಾಕಿಷ್ಟು ಮಹತ್ವದ್ದಿದು? ಯಾಕೆಂದ್ರೆ ಮನುಷ್ಯ ಸಹಜವಾಗಿ ಅಭಿಮಾನ ಬೆಳೆಸ್ಕೊಂಡು ಬಿಡ್ತಾನೆ. ವಿ ಆರ್ ಸೋ ವೆಲ್ ಎಸ್ಟಾಬ್ಲಿಷ್ಡ್, ಇದನ್ನು ಬಿಟ್ಟು ನಾವು ಎಂದೂ ಹೋಗೋದೇ ಇಲ್ವೋ ಏನೋ, ಕಾಯಂ ಇರ್ತೀವೋ ಏನೋ ಅನ್ನೋ ತರಹ ಇರ್ತೀವಿ ನಾವು. ಒಬ್ಬ ಹೈಹಯ ವಂಶದಲ್ಲಿ, ನನಗೆ ಪುರಾಣದ ಒಂದು ಬಹಳ ರೋಚಕವಾದ ಕಥೆ ನೆನಪಾಗ್ತಾ ಇದೆ. ಹೈಹಯ ವಂಶದಲ್ಲಿ ರಾಜವಂಶ ಅದು, ಜೀಮೂತ ಅಂತ ಒಬ್ಬ ಮಹಾರಾಜ. ಆ ಮಹಾರಾಜನಿಗೆ ಬಹಳ ಅಭಿಮಾನ. ತನ್ನ ಅರಮನೆ, ತನ್ನ ಶಯ್ಯಾಗ್ರಹ, ಅದರಲ್ಲಿ ಒಂದು ಬೆಡ್ ಇರುತ್ತೆ, ರತ್ನ ಖಚಿತವಾದ ಶಯ್ಯ, ಹಾಸಿಗೆ, ಅದರ ಮೇಲೆ ಬಹಳ ಅಭಿಮಾನ ಅವನಿಗೆ, ತಲತಲಾಂತರದಿಂದ ಬಂದದ್ದು. ಅದರ ಮೇಲೆ ಯಾರನ್ನೂ ಅದನ್ನು ಮುಟ್ಟೋಕೆ ಕೊಡ್ತಿರಲ್ಲ. ನಮಗೂ ಎಲ್ಲ ಈ ಥರದ ಅಭಿಮಾನಿಗಳಿರ್ತದೆ. ನನಗೆ ಒಬ್ಬರು ಒಳ್ಳೆ ವಿದ್ವಾಂಸರ ಪರಿಚಯ, ನಾನು ನಿಮಗೆ ಹೆಸರು ಹೇಳೋದಿಲ್ಲ. ಅವರು ಒಂದು 100 ರೂಪಾಯಿ ಕೊಡು ಅಂದರೆ ಸರಳವಾಗಿ ತೆಗೆದು ಕೊಟ್ಬಿಡ್ತಾರೆ. ಇಫ್ ದೇರ್ ಇಸ್ ಎ ನೀಡ್, ಹಿ ವುಡ್ ಗಿವ್ ಅವೇ ಮನಿ. ಒಂದು ಪುಸ್ತಕ ಕೊಡ್ರಿ ನಿಮ್ಮ ಕಪಾಟಿನಿಂದ ಅಂತ ಕೇಳಿದರೆ ಬಹಳ ಕಷ್ಟಪಡ್ತಾರೆ. ಅದನ್ನು ಬರೆಸ್ಕೊಂಡು ಈ ಡೇಟಿಗೆ ಈ ಪುಸ್ತಕ ಈ ಹೆಸರಿನವನು ಒಯ್ದಿದ್ದಾನೆ ಅಂತ ಬರ್ಸ್ಕೋತಾರೆ. ಹೇಳ್ತಾರೆ ಅವರು ಸ್ಪಷ್ಟವಾಗಿ, ನಾನು ಬರ್ಸ್ಕೊಂಡ್ಬಿಡ್ತೀನಪ್ಪ, ನನಗೂ ಮರು ಬೀಯಿಂಗ್ ಎ ಹ್ಯೂಮನ್ ಯು ಮೇ ಆಲ್ಸೋ ಬಿ ಫಾರ್ಗೆಟ್ಫುಲ್, ಸೊ ಬರೆದು ಬಿಡು ಅಂತ ಬರ್ಸ್ಕೊಂಡು ಅದನ್ನು ಕೊಡ್ತಾರೆ. ವಾಪಸ್ ತಂದಿಟ್ಟ ಮೇಲೆ ಅಲ್ಲಿ ಆ ಪುಸ್ತಕದಲ್ಲಿ ಕಾಟ್ ಹಾಕೋದನ್ನ ಅಂತ ಹೇಳ್ತಾರೆ. ಪುಸ್ತಕ ದೇವರು. ಆಚಾರ್ಯ ಮನೇಲಿ ಪೂಜೆ ಮಾಡ್ತೀರಂತೆ, ನಿಮ್ಮ ಹತ್ರ ಯಾವ್ಯಾವ ಸಾಲಿಗ್ರಾಮ ಇದೆ? ಐ ಡೌಟ್ ಹೌ ಮೆನಿ ಪಂಡಿತ್ಸ್ ಆರ್ ರಿಯಲಿ ಗೋಯಿಂಗ್ ಟು ಸೇ ವಾಟ್ ಆಲ್ ಸಾಲಿಗ್ರಾಮಸ್ ದೇ ಹ್ಯಾವ್. ಏನಾಗ್ಬಿಡುತ್ತೋ ಏನೋ, ಇವ್ರ ಮುಂದೆ ಹೇಳ್ಕೊಡ್ತು. ಇಲ್ಲ, ಏನು ಜಾಸ್ತಿ ಏನಿಲ್ಲ. ನನಗೆ ಗೊತ್ತಿರೋ ಒಬ್ಬರು ಒಂದು ದೊಡ್ಡ ಹರಿವಾಣ ತುಂಬ ನೇಪಾಳಕ್ಕೆ ಹೋಗಿ ಸಾಲಿಗ್ರಾಮ ಎಲ್ಲ ತಂದು ಪೂಜೆ ಮಾಡ್ತಾರೆ.
ನನ್ನ ಹತ್ರ ಒಂದು ದಿವಸ ಬಂದು ಕೇಳ್ತಿದ್ದಾರೆ, ಗಲಗಲಿ ಮನೆತನ ಅಂದರೆ ಬಹಳ ಪ್ರಸಿದ್ಧವಾದ ಮನೆತನ ಕಣೋ, ನಿಮ್ಮ ಹಿರಿಯರೆಲ್ಲ ಸಾಲಿಗ್ರಾಮ ತುಂಬ ತಂದಿಟ್ಟಿರಬೇಕು, ಗೋಣಿ ಚೀಲದಲ್ಲಿ ಇಟ್ಟಿರಬೇಕು ನೀವು ಸಾಲಿಗ್ರಾಮ ಮನೆಯಲ್ಲಿ, ನಂಗೊಂದೆರಡು ಸಾಲಿಗ್ರಾಮ ತಂದು ಕೊಡು. ನಂಗೆ ಪಾಪ ಈ ಮನುಷ್ಯ ಶ್ರದ್ಧೆಯಿಂದ ಪೂಜೆ ಮಾಡ್ತಾನೆ, ಸಾಲಿಗ್ರಾಮವೋ ಇಲ್ಲವೋ ಏನೋ ಅಂತ ನಾನು ಅಂದ್ಕೊಂಡ್ರೆ, ಒಂದು ದಿವಸ ಬೆಳಿಗ್ಗೆ ಅವ್ರು ಪೂಜೆ ಮಾಡೋ ಟೈಮಲ್ಲಿ ಹೋದರೆ ಬೆಳ್ಳಿ ಹರಿವಾಣದಲ್ಲಿ ತುಂಬಿದ್ದಾರೆ ಹಿಂಗೆ ಸಾಲಿಗ್ರಾಮ. ಅಯ್ಯೋ ದೇವ್ರಿ, ಇಷ್ಟೊಂದು ಸಾಲಿಗ್ರಾಮ ಎಲ್ಲಿಂದ ಸಿಗ್ತೀರಿ ಅಂದರೆ, ನೇಪಾಳಕ್ಕೆ ಹೋಗಿ ಒಂದಷ್ಟು ತಂದಿದ್ದಾರೆ, ಎಲ್ಲ ಸ್ವಾಮಿಗಳ ಹತ್ರ ಒಂದಷ್ಟು ಕೇಳಿಸ್ಕೊಂಡಿದ್ದಾರೆ. ಹಿ ವೋಂಟ್ ಲೆಟ್ ಅದರ್ಸ್ ಲುಕ್ ಎಟ್ ದೆಮ್. ಅಭಿಮಾನ, ಒಬ್ಬೊಬ್ಬರಿಗೆ ಒಂದೊಂದ್ರ ಮೇಲೆ ಅಭಿಮಾನ. ನಾವು ನೋಡ್ಕೊಳ್ಳೋಣ, ನಮ್ಮ ಮನೆಯಲ್ಲಿ ಯಾವ್ಯಾವ ಬಗ್ಗೆ ನಮಗೆ ಅಭಿಮಾನ ಇದೆ ಅನ್ನೋದನ್ನು ನಾವೇ ನೋಡ್ಕೊಳ್ಬೇಕು. ದಟ್ ಈಸ್ ವೆರಿ ಪ್ರೆಷಿಯಸ್ ಫಾರ್ ಮೀ. ನಾನು ಏನು ಕೊಟ್ಟೇನೋ ಅದನ್ನು ಕೊಡಲಾರೆ. ಯಾರಿಗೋ ಕಾರಿನ ಮೇಲೆ ಅಭಿಮಾನ, ಯಾರಿಗೋ ಮನೆಯಲ್ಲಿ ಯಾವುದೋ ಒಂದು ಶೋಕೇಸಿನ ಮೇಲಿನ ಯಾವುದೋ ಒಂದು ಸಣ್ಣ ವಸ್ತುವಿನ ಮೇಲೆ ಅಭಿಮಾನ, ಯಾವ್ಯಾವುದ್ರ ಮೇಲೂ ಅಭಿಮಾನ. ಗೀತೆಯಲ್ಲಿ ಹೇಳ್ತಾರೆ, ಅತಿ ಅಭಿಮಾನ ಯಾವುದ್ರ ಮೇಲೂ ಇಟ್ಕೋಬೇಡ. ಹಾಗೆ ಈ ಮಹಾರಾಜನಿಗೆ ಆ ರತ್ನ ಖಚಿತ ಶಯ್ಯಾದ ಮೇಲೆ ಅಭಿಮಾನ. ಒಂದು ದಿವಸ ಭಗವಾನ್ ದತ್ತಾತ್ರೇಯರು ಅಲ್ಲಿಗೆ ಭಿಕ್ಷುಕ ರೂಪದಲ್ಲಿ ಆಗಮಿಸ್ತಾರೆ. ಆಗಿನ ಕಾಲದಲ್ಲಿ ಗುರುಗಳು ಹಂಗಿರ್ತಿದ್ರು. ಮಹಾರಾಜನಿಗೆ ತಪ್ಪು ಮಾರ್ಗದಲ್ಲಿ ನಡೆದರೆ ಅವನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸೋಕ್ಕೆ ಅವ್ರು ಯಾವಾಗಲಾದರೂ ಬರೋರು. ಬಂದರು, ಅರಮನೆ ಬಾಗಿಲು ತೆರೆದಿತ್ತು, ನೆಟ್ಟಿಗೆ ಒಳಗೆ ಹೋದರು. ಎಲ್ಲೆಲ್ಲೂ ಬಾಗಿಲು ಹಾಕಿರಲಿಲ್ಲ. ಹಾಗೆ ಹೋಗ್ತಾ ಹೋಗ್ತಾ ಮಹಾರಾಜನ ಶಯ್ಯಾಗ್ರಹ ಸಿಕ್ತು, ಅದು ಬಾಗಿಲು ಓಪನ್ ಇತ್ತು. ಒಳಗೆ ಹೋದರು, ರತ್ನ ಖಚಿತವಾದ ಸಿಂಹಾಸನ. ಆಹಾ, ಏನು ಚೆನ್ನಾಗಿದೆ ಇದು ಅಂದರು. ಅದರ ಮೇಲೆ ಹಾಯಾಗಿ ಕಾಲು ಚಾಚಿ ಮಲಗಿಬಿಟ್ರು. ಅವರು ಪರಿಚಾರಕರು ಬಂದು ನೋಡ್ತಾರೆ, ಯಾವುದೋ ಭಿಕ್ಷುಕ ಗಡ್ಡ ಬಿಟ್ಕೊಂಡು ಅರೆ ಬರೆ ಹರಿದ ಬಟ್ಟೆ ಹಾಕ್ಕೊಂಡು ರತ್ನ ಖಚಿತ ಮಂಚದ ಮೇಲೆ ಬರೇ ಮಲ್ಕೊಂಡಿದ್ದಾನೆ. ಅಷ್ಟೇ ಅಲ್ಲದೇನೆ, ಏನು ಮೆತ್ತಗಿದೆ ಇದು, ಏನು ಹಾಯಾಗಿದೆ, ಏನು ಚೆನ್ನಾಗಿದೆ ಅಂತ ಉದ್ಗಾರಗಳು ಬೇರೆ ಬಾಯಿಂದ. ಓಡಿ ಹೋಗಿ ಮಹಾರಾಜನಿಗೆ ಅವರು ಸುದ್ದಿ ತಿಳಿಸಿದರು. ಯಾವನೋ ತಿರ್ಕ ಬಂದು ನಿನ್ನ ರತ್ನ ಖಚಿತ ಮಂಚದ ಮೇಲೆ ಮಲಗಿಬಿಟ್ಟಿದ್ದಾನೆ. ಮಹಾರಾಜ ಅಂದ, ಎಷ್ಟು ಧೈರ್ಯ ಅವನಿಗೆ. ಖಡ್ಗ ಹಿರಿದುಕೊಂಡು ಬಂದ ಅಲ್ಲಿಗೆ. ಬಂದು, ಎಲ್ಲ ತಿರ್ಕ, ಹೇಗೆ ನೀನು ಒಳಗೆ ಬಂದೆ, ನನ್ನ ಅರಮನೆ ಇದು, ನನ್ನ ಮಂಚ. ಅವರು ಮಲ್ಕೊಂಡು ಅವ್ರು ಎದ್ದು ಕೂಡ ಕೂಡಲಿಲ್ಲ. ಅವರು, ಹೌದೇನಪ್ಪ, ಇದು ನಿಂದ, ಇದು ಅಲ್ವೇ, ಮತ್ತೆ ನಾನು ಮಹಾರಾಜ. ಓಹೋ, ಎಷ್ಟು ಸಾವಿರ ವರ್ಷಗಳಿಂದ ಈ ಮಂಚ ನಿಂದು. ಆಗಿನ ಕಾಲದಲ್ಲಿ ಸಾಧುಗಳಿಗೆ, ಸನ್ಯಾಸಿಗಳಿಗೆ ಒಂದು ಗೌರವ ಇರ್ತಾ ಇತ್ತು. ಇವತ್ತು ಯಾರಾದರೂ ಈ ಮಾತು ಕೇಳಿದರೆ ಅಂತ್ಕೊಂಡು ನಿನಗೇನಾಗಬೇಕಾಗಿದೆಯೋ ಅಂತೀವಿ ನಾವು. ಆವಾಗ ಹೆದರ್ತಾ ಇದ್ರು ಜನ. ಸಾಧುಗಳು ಅಂದರೆ ಹೆದರ್ತಾ ಇದ್ರು. ಏನು ತಪಸ್ಶಕ್ತಿಯೋ ಏನೋ, ಯಾತಕ್ಕೆ ಬಂದಿದ್ದಾರೋ, ಗುಪ್ತವಾಗಿ ಯಾರಿದ್ದಾರೋ ಒಳಗೆ. ಆದ್ದರಿಂದ ಅವರೆದುರಿಗೆ ಹೊರಟು ಮಾತಾಡೋಕೆ ಹೆದರ್ತಾ ಇದ್ರು. ಯಾವಾಗ ಎಷ್ಟು ಸಾವಿರ ವರ್ಷದಿಂದ ಈ ಮಂಚ ನಿಂದು ಅಂತ ಆ ಸಾಧು ಕೇಳಿದ, ಮಹಾರಾಜ ಸ್ವಲ್ಪ ಮೃದುವಾದ. ಅವನು ಹೇಳ್ದ, 1000 ವರ್ಷ ಏನಿಲ್ಲ, ಒಂದು 10 ವರ್ಷದಿಂದ ಇದು ನಂದು. ಅದಕ್ಕಿಂತ ಮೊದಲು ನಮ್ಮ ತಂದೆಯವರದ್ದು, ಅದಕ್ಕಿಂತ ಮೊದಲು ನಮ್ಮ ಸೋದರ ಮಾವನದ್ದು, ಅದಕ್ಕೂ ಮೊದಲು ನಮ್ಮ ಅಜ್ಜಂದು, ಅದಕ್ಕಿಂತ ಮೊದಲು ತಾತಂದು, ಅದಕ್ಕಿಂತ ಮೊದಲು ಬೇರೆ ಯಾರ್ಯಾರದ್ದು. ಓಹೋ, ಅಲ್ಲಪ್ಪ, ನನಗೊಂದು ಪ್ರಶ್ನೆಗೆ ಉತ್ತರ ಕೊಡು. ಧರ್ಮಛತ್ರದ ಮಂಚ ಅಂದ್ಕೊಂಡು ನಾನಿಲ್ಲಿ ಬಂದೆ. ಧರ್ಮಛತ್ರದ ಮಂಚ ಇದು ಅಂತ ನಾನು ಅಂದಿದ್ದಕ್ಕೆ ನಿನ್ನ ಸೇವಕರು ಅಷ್ಟೊಂದು ಸಿಟ್ಟಿಗೆದ್ರು, ನೀನು ಸಿಟ್ಟಿಗೆದ್ದೆ. ಧರ್ಮಛತ್ರದ ಮಂಚ ಅಂದರೆ ಏನು ಹೇಳು? ಮೊದಲು ಯಾರ್ಯಾರೋ ಮಲಗಿರ್ತಾರೆ, ಆಮೇಲೆ ಮತ್ತೆ ಯಾರ್ಯಾರೋ ಮಲಗ್ತಾರೆ. ಈ ಮಂಚದ ಮೇಲೂ ಮೊದಲು ಯಾರ್ಯಾರೋ ಮಲಗಿ, ಆಮೇಲೆ ನಿಮ್ಮ ಮುತ್ತಾತ ಮಲಗಿ, ನಿಮ್ಮ ಅಜ್ಜ ಮಲಗಿ, ಸೋದರ ಮಾವ ಮತ್ತೆ ಯಾರ್ಯಾರೋ ಮಲಗಿ, ನೀನು ಮಲಗಿ, ಈಗ ನಾನು ಧರ್ಮಛತ್ರದ ಮಂಚ ಅಂದರೆ ನಿನಗಷ್ಟೇ ಕೋಪ ಅಂತ ಕೇಳಿದರು. ಆವಾಗ ಅವನಿಗೆ ಯಾರೋ ಮಹಾತ್ಮರಿರಬಹುದು ಇವರು ಅಂತ ತಿಳುವಳಿಕೆ ಉದಯಿಸಿ ಬಂದು ಅವ್ರ ಕಾಲು ಹಿಡಿದು ಕೇಳ್ತಾನೆ, ಯಾರು ಮಹಾನುಭಾವ ನೀನು ಹೇಳಪ್ಪ ಅಂತ ಕೇಳಿದಾಗ ಅವರು ನಿಜವಾದ ರೂಪವನ್ನು ಪ್ರಕಟ ಮಾಡಿ ಅವನಿಗೆ ಜ್ಞಾನೋಪದೇಶವನ್ನು ನೀಡಿದರು. ಅಪ್ಪ ಮಹಾರಾಜ, ನಾಳೆ ಈ ಮಂಚ ಸುಟ್ಟು ಬೂದಿಯಾಗುತ್ತೆ. ಈ ರಾಜಾಧಿರಾಜ ಮಹಾರಾಜನ ಶರೀರವು ಸುಟ್ಟು ಬೂದಿ ಆದರೆ ಯಾವುದು ಮಹಾರಾಜನ ಶರೀರದ ಬೂದಿ, ಯಾವುದು ಈ ರತ್ನ ಖಚಿತ ಮಂಚದ ಬೂದಿಯಿಂದ ಗುರುತಿಸ್ಲಿಕ್ಕೆ ಬರೋದಿಲ್ಲ. ಎಚ್ಚರದಿಂದ ರಾಜ್ಯ ಪರಿಪಾಲನೆ ಮಾಡು, ಯಾವುದರ ಮೇಲೂ ಅತಿ ಅಭಿಮಾನ ಇಟ್ಕೊಳ್ಬೇಡ ಅಂತ ಅವನಿಗೆ ತತ್ವೋಪದೇಶವನ್ನು ಮಾಡಿದರು ಅಂತ ಕೇಳ್ತಾ ಇದ್ದೇವೆ. ಅಂತೂ ತಾತ್ಪರ್ಯ ಏನು ಅಂದರೆ, ಎಷ್ಟೇ ಬೆಲೆಯುಳ್ಳದ್ದು ಅಂತ ನಾವು ಭಾವಿಸಲಿ, ಅಂಥದ್ರ ಮೇಲೆ ಅತಿ ಮಮಕಾರ, ಅತಿ ಅಭಿಮಾನ ಇಟ್ಕೊಳ್ಬಾರದು. ಅದು ಅನರ್ಥಕ್ಕೆ ಮಾರ್ಗ ಮಾಡಿಕೊಡುತ್ತೆ ಅಂತಕ್ಕಂಥ ಸಂದೇಶವನ್ನು ಈ ಶ್ಲೋಕದಲ್ಲಿ ಭಗವಂತ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಮನೆಯಲ್ಲಿ ಯಾರಾದರೂ ಗತಿಸಿದರೆ ಒಂದು ಕ್ಷಣ ಏನು ಮಾಡಬೇಕು ಅಂತ ತೋಚೋದಿಲ್ಲ. ಈ ಶ್ಲೋಕದ ಅನುಸಂಧಾನ ಮಾಡಿಕೊಂಡ್ರೆ ಆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗ್ತದೆ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ
ಅವ್ಯಕ್ತ ನಿಧನಾನ್ಯವ. ಒಂದು ಪ್ರಕೃತಿಯ ನಿಯಮಕ್ಕೆ ಒಳಪಟ್ಟು ನಾವೆಲ್ಲ ಬದುಕ್ತಾ ಇದ್ದೇವೆ. ಪ್ರಕೃತಿಯ ನಿಯಮವನ್ನು ನಾವು ರಚನೆ ಮಾಡಲಿಲ್ಲ. ನಾವು ಹುಟ್ಟಿ ಎಷ್ಟೋ ಸಮಯದ ಮೇಲೆ ಹೀಗೊಂದು ನಿಯಮ ಉಂಟು ಅಂತ ನಮಗೆ ತಿಳಿತಷ್ಟೇ. ಆ ನಿಯಮಕ್ಕೆ ಒಳಪಟ್ಟು ನಡೀತಾ ಇರೋದಷ್ಟೇ ನಮ್ಮ ಕರ್ಮ. ಆದ್ದರಿಂದ ಮಧ್ಯದಲ್ಲಿ ಹಿಂದೂ ಅವ್ಯಕ್ತ, ಮುಂದೂ ಅವ್ಯಕ್ತ, ಎಲ್ಲೋ ಒಂದು ಮಧ್ಯದ ವ್ಯಕ್ತ ಸ್ಥಿತಿ ಯತ್ಕಿಂಚಿತ ನಮಗೆ ಲಭ್ಯವಾಗಿದೆ. ಕರ್ಮವಶಾತ್ ಯಾರ್ಯಾರದೋ ಸಂಪರ್ಕಗಳು ಒದಗಿದೆ. ಆದ್ದರಿಂದ ಪ್ರಕೃತಿ ಯಾಂತಿ ಭೂತಾನಿ, ಅದು ಪ್ರಕೃತಿಗೆ ಅನುಸಾರವಾಗಿ ಕ್ರಿಯೆ ನಡೆದಿದೆ ಅಂತ ಅರ್ಥ ಮಾಡಿಕೊಳ್ಬೇಕು ಅಂತ ಭಗವದ್ಗೀತೆ ನಮಗಿಲ್ಲಿ ತಿಳಿಸ್ತಾ ಇದೆ. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿವೇದನಾ. 40ನೇ ಶ್ಲೋಕ. ನೇಹಾಭಿಕ್ರಮ ನಾಶೋಸ್ತಿ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಪದಚ್ಛೇದ ನೋಡೋಣ. ನ ಇಹ ಅಭಿಕ್ರಮನಾಶಃ ಅಸ್ತಿ ಪ್ರತ್ಯವಾಯಃ ನ ವಿದ್ಯತೆ ಸ್ವಲ್ಪಂ ಅಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತಃ ಭಯಾತ್. ಇಲ್ಲಿ ನಮ್ಮ ಜೀವನಕ್ಕೆ ಬಹಳ ಮಹತ್ವದ ಸಂದೇಶವೊಂದನ್ನು ಕೃಷ್ಣ ನೀಡ್ತಾ ಇದ್ದಾನೆ. ಈ ಶ್ಲೋಕದ ಜೊತೆಗೆ ಇವತ್ತಿನ ಉಪನ್ಯಾಸವನ್ನು ನಾನು ಉಪಸಂಹರಿಸ್ತಾ ಇದ್ದೇನೆ. ನೇಹ ಅಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ. ಅನೇಕ ಜನ ನನ್ನಲ್ಲಿ ಕೇಳಿದ್ದುಂಟು, ಏನಪ್ಪ ನಮ್ಮ ಜೀವನ ಅಂದರೆ ಇಷ್ಟೇ ಆಗೋಯ್ತು, ಬೆಳಗ್ಗೆ ಹೋಗ್ತೀವಿ, ಕೆಲಸ ಮಾಡ್ತೀವಿ, ರಾತ್ರಿ ಬರ್ತೀವಿ, ಎಲ್ಲೋ ಒಂದು ವೀಕೆಂಡ್ಗಳಲ್ಲಿ ಅಥವಾ ಸತ್ಸಂಗ ಸಿಕ್ಕಿದಲ್ಲಿ ಒಂಚೂರು ಭಜನೆ ಮಾಡ್ತೀವಿ, ಒಂದಷ್ಟು ಉಪನ್ಯಾಸಗಳು ಕೇಳ್ತೀವಿ, ಆವಾಗ ಇವಾಗ ರಾತ್ರಿ ನಿದ್ದೆ ಬರದೇ ಇದ್ದರೆ ಕಾದಂಬರಿಗಳೆಲ್ಲ ಬೇಜಾರಾದರೆ ಫಿಲಾಸಫಿ ಪುಸ್ತಕ ಒಂಚೂರು ಓದಿದ್ದುಂಟು. ಇಷ್ಟೇನೆ ನಮ್ಮ ಸಾಧನೆ. ಇಂಡಿಯಾಕ್ಕೆ ಹೋದರೆ ಮ್ಯೂಸಿಯಮಿಗೆ ಹೋದಂಗೆ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ, ಆ ಕಡೆ ಈ ಕಡೆ ಓಡಾಡಿಕೊಂಡು, ಇಲ್ಲಿ ಯಾವಾಗಲಾದರೂ ಪಿಟ್ಸ್ಬರ್ಗಿಗೆ ಹೋಗಿ ದೇವ್ರನ್ನ ಹಾಗೆ ಒಂಚೂರು ನೋಡಿಕೊಂಡು ಭಾಳಷ್ಟು ಪ್ರಸಾದ ತಿಂದ್ಕೊಂಡು, ನಮ್ಮ ಸಾಧನೆ ಅಂದರೆ ಇಷ್ಟೇನಾ? ಜೀವನ ಮುಗಿದು ಹೋಗುತ್ತೆ ಒಂದು ದಿವಸ. ಹಿಂಗೆ ಏನು ಉಪಯೋಗಪ್ಪ ಇದರಿಂದ? ಕೆಲವು ಸಲ ಯೋಚನೆ ಮಾಡುತ್ತೆ. ಧಾರ್ಮಿಕ ಸಾಧನೆ, ಆಧ್ಯಾತ್ಮಿಕ ಸಾಧನೆ, ಕೊನೆ ತನಕ ಉಳಿತಕ್ಕಂಥ ಸಾಧನೆ ಏನಾದರೂ ನಾವು ಮಾಡಿದ್ದೀವಾ? ಪ್ರಜ್ಞಾವಂತನಾದವನು ಒಂದಲ್ಲ ಒಂದು ಸಲ ಇದು ಯೋಚನೆ ಮಾಡೇ ಮಾಡ್ತಾನೆ. ಬದುಕಲಿಕ್ಕೋಸ್ಕರ ಏನೋ ಒಂದು ಮಾಡ್ಕೊಂಡ್ವಿ, ಸಾಮಾಜಿಕ ಸ್ಥಾನಮಾನ ಅದು ಇದು ಎಲ್ಲ ಸರಿ, ಆದರೆ ಅಂತರಂಗದ ಸಾಧನೆ ಏನು? ಜೀವನದಲ್ಲಿ ನನಗೋಸ್ಕರ ನಾನು ಏನು ಮಾಡಿದೆ? ಹೆಂಡತಿಗೆ ಇದನ್ನು ಮಾಡಿದೆ, ಮಕ್ಕಳಿಗೆ ಇದನ್ನು ಮಾಡಿದೆ, ನನ್ನ ಕಂಪ್ನಿಗೆ ಇದನ್ನೆಲ್ಲ ಮಾಡಿಕೊಟ್ಟೆ, ಅದಕ್ಕೆಲ್ಲ ಪ್ರಶಸ್ತಿಗಳು, ಏನೋ ಸಂಬಳಗಳು, ಏನೇನೋ ಅನುಕೂಲಗಳು ಎಲ್ಲ ಆಯಿತು. ನನಗೋಸ್ಕರ ನಾನು ಏನು ಮಾಡಿದೆ ಅಂತ ಕೇಳಿಕೊಂಡಾಗ ಬಹಳಷ್ಟು ಜನಗಳ ಉತ್ತರ ಏನು ಅಂದರೆ, ನನ್ನ ಬಗ್ಗೆ ಯೋಚನೆ ಮಾಡೋಕೆ ನನಗೆ ಪುರುಸೊತ್ತೇ ಇಲ್ಲ ಅಂತ. ವಾಟ್ ಎ ಪಿಟಿ. ಎಲ್ಲರಿಗೋಸ್ಕರ ನಮಗೆ ಸಮಯ ಉಂಟು, ನಮಗೋಸ್ಕರ ನಮಗೆ ಸಮಯ ಇಲ್ಲ. ನಾವು ಹಾಗಾದರೆ ಇದೆಲ್ಲ ವ್ಯರ್ಥ ಏನು? ಈ ಪ್ರವಚನ ಕೇಳೋದ್ರಿಂದ ಮೊದಲು ಮಾಡಿಕೊಂಡು, ಪಾರಾಯಣ ಮಾಡೋದ್ರಿಂದ ಹಿಡಿದು, ಪೂಜೆ, ದೇವಸ್ಥಾನ ಸಂದರ್ಶನ, ಯಾವಾಗ ಧ್ಯಾನ, ಏನೇನು ನಾವು ಧಾರ್ಮಿಕ ಕ್ರಿಯೆಗಳನ್ನು ಮಾಡ್ತೀವಿ, ದಾನ ಧರ್ಮ, ಇದೆಲ್ಲ ಒಂದು ದಿವಸ ಸತ್ತು ಹೋಗ್ತೀವಿ ಅಂದಮೇಲೆ ಇದೆಲ್ಲನೂ ಮುಗಿದೋಯ್ತಲ್ಲ. ಆಲ್ ಆಫ್ ದಿಸ್ ಡಸಂಟ್ ಹ್ಯಾವ್ ಎನಿ ಮೀನಿಂಗ್. ಮಾಡಿದ್ರೆಷ್ಟು, ಮಾಡದೇ ಇದ್ರೆಷ್ಟು ಅಂತ ಕೆಲವರು ಯೋಚನೆ ಮಾಡೋದುಂಟು. ಅಂಥವರಿಗೆ ಕೃಷ್ಣ ಇಲ್ಲಿ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದಾನೆ. ನೇಹ ಅಭಿಕ್ರಮ ನಾಶೋಸ್ತಿ. ನೀವು ಯಾವುದೇ ಧಾರ್ಮಿಕ ಕರ್ಮ ಮಾಡ್ತಿರಲ್ಲ, ಧಾರ್ಮಿಕ ಕ್ರಿಯೆ ಮಾಡ್ತಿರಲ್ಲ, ಅದು ಅಷ್ಟಷ್ಟೇ ಫಲ ಕೊಟ್ಟುಬಿಡುತ್ತೆ ನಿಮಗೆ. ಇಟ್ ಡಸಂಟ್ ಹ್ಯಾವ್ ಟು ಬಿ ಕಂಪ್ಲೀಟ್. ಆರಂಭ ಮಾತ್ರಂ ಇಚ್ಛಾವ
ವಿಷ್ಣು ಧರ್ಮೇ ನ ನಿಷ್ಫಲ. ಈವನ್ ಎ ಡಿಸೈರ್ ಆಫ್ ಡೂಯಿಂಗ್ ಸಮಥಿಂಗ್ ಗುಡ್ ಈಸ್ ಫ್ರೂಟ್ಫುಲ್ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಒಂದು ಯೋಚನೆ ಮಾಡಿ, ನಾನು ಒಳ್ಳೆಯದನ್ನು ಮಾಡ್ತೀನಿ, ನಾನು ಒಂದು ಧಾರ್ಮಿಕ ಕೆಲಸ ಮಾಡ್ತೀನಿ, ಯಾರಿಗಾದರೂ ಏನೂ ನಿರೀಕ್ಷೆ ಮಾಡದೇನೆ ನಾನು ಯಾರಿಗಾದರೂ ಏನಾದರೂ ಮಾಡ್ತೀನಿ, ನಿಷ್ಕಾಮ ಕರ್ಮ ಮಾಡ್ತೇನೆ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡ್ತೀವಲ್ಲ, ಆ ಯೋಚನೆಗೂ ಪುಣ್ಯ ಉಂಟು ಅಂತ ಹೇಳುತ್ತೆ ಶಾಸ್ತ್ರ. ಬಿಕಾಸ್ ದಟ್ ಈಸ್ ಸೀಡ್. ಯೋಚನೆ ಅನ್ನೋದುಂಟಲ್ಲ ಬಹಳ ಮಹತ್ವದ್ದದು. ನಾವು ಎಷ್ಟೋ ಸಲ ಅಂತೀವಿ ಬರೀ ಯೋಚನೆ ತಾನೇ. ಇಲ್ಲ, ಬರೀ ಯೋಚನೆ ಅಲ್ಲ ಅದು. ಕ್ರಿಯೆಗೆ ಎಷ್ಟು ಮಹತ್ವವೋ ಯೋಚನೆಗೂ ಅಷ್ಟೇ ಮಹತ್ವ ನಮ್ಮ ಶಾಸ್ತ್ರದಲ್ಲಿ. ಆದ್ದರಿಂದ ಇಚ್ಛಾವ, ಒಂದು ಹೀಗೆ ಮಾಡ್ತೇನೆ ಅನ್ನೋ ಇಚ್ಛೆ, ಒಂದು ಯೋಚನೆ ಕೂಡ ಅದು ಪುಣ್ಯಕಾರಿ. ಅಂದಮೇಲೆ ಮಾಡಿದರೆ ಖಂಡಿತ ಪುಣ್ಯ ಉಂಟೇ ಉಂಟು. ಒಂದು ಸಣ್ಣ ಸಣ್ಣ ಕ್ರಿಯೆಗೂ ಪುಣ್ಯ ಉಂಟು. ನೀವು ಕೂತ್ಕೊಂಡು ಈಗ ಭಜನೆ ಮಾಡಿದಿರಲ್ಲ, ದೇವರ ನಾಮ ಹೇಳಿದಿರಿ, ಅದಕ್ಕೆ ಪುಣ್ಯ ಉಂಟು. ಎಲ್ಲ ಸೇರಿಕೊಂಡು ಪಾರಾಯಣ ಮಾಡ್ತೀರಿ, ಅದಕ್ಕೆ ಪುಣ್ಯ ಉಂಟು. ಇದು ಅಷ್ಟೇ ಡಿಪಾಸಿಟ್ ಆಗಿಬಿಡುತ್ತೆ ಬ್ಯಾಂಕ್ನಲ್ಲಿ. ನಿಮ್ಗೆ ಯಾರಿಗೋ ಇಲ್ಲಿ ಕೆಲವರಿಗೆ ಬಂದವರಿಗೆ ಇಂಡಿಯಾಕ್ಕೆ ಹೋಗುವಾಗ ಒಂದು $100,000 ತೊಗೊಂಡು ಹೋಗಬೇಕಪ್ಪ, ಅಲ್ಲಿ ಇಟ್ಬಿಟ್ಟು ಆಮೇಲೆ ನೌಕರಿ ಜಂಜಾಟ ಇಲ್ಲದೇನೆ ಹಾಯಾಗಿರಬಹುದು. $100,000 ಇಸ್ ಇನಫ್. ವೆನ್ ಯು ಎಕ್ಸ್ಚೇಂಜ್ ದ ಕರೆನ್ಸಿ ಇನ್ ಇಂಡಿಯಾ, ಗುಡ್ ಇನಫ್ ಮನಿ, ಐ ಕ್ಯಾನ್ ಲಿವ್ ಲೈಕ್ ಎ ಕಿಂಗ್ ಅಂತ ಒಂದು ಪ್ಲಾನ್ ಇದೆ ಅಂತ ಇಟ್ಕೊಳ್ಳಿ. ಅಟ್ ಎ ಸ್ಟ್ರೆಚ್ $100,000 ನಿಮಗೆ ಸಂಪಾದನೆ ಮಾಡೋಕ್ಕಾಗಲ್ಲ ಅಂಥೇಳಿ ಅದನ್ನು ಬಿಟ್ಬಿಡ್ತೀವಿ ಏನು ಪ್ಲ್ಯಾನ್ ನಾವು? ಇಲ್ಲ, ಚೂರು 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 ಹಾಕ್ತೀವೋ ಇಲ್ಲ, ಎಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೋ ನೋಡಿಕೊಂಡು. ಡಬಲ್ ಅಂತೂ ಆಗಲ್ಲ ಇಲ್ಲಿ, ಸರಿ ಎಷ್ಟಾಗುತ್ತೋ ಆಗಲಿ, ಇಂಡಿಯಾದಲ್ಲಾಗಿದ್ದರೆ ಅದನ್ನು ನೋಡ್ತಾ ಇದ್ವಿ ಅಂತೆಲ್ಲ ಯೋಚನೆ ಮಾಡಿಕೊಂಡು ಅದನ್ನು ಕೂಡಿಡ್ತೀವೋ ಇಲ್ವೋ, ಸ್ವಲ್ಪ 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 ಕೂಡಿಟ್ಕೊಂಡು ಎಷ್ಟಾದ್ರೂ ಅಷ್ಟೇ ಆಯಿತು. 100,000 ಆಗಲಿಕ್ಕಿಲ್ಲ, 50,000 ಆದರೆ ಸರಿ, ಅಷ್ಟೇ ಸಾಕು. 200,000 ಆದರೆ ಭಾಳ ಒಳ್ಳೆಯದು, ಬಿಯಾಂಡ್ ಮೈ ಪ್ಲ್ಯಾನ್. ಎಷ್ಟಾದ್ರೂ ದಟ್ ಇಸ್ ಅನ್ ಅಚೀವ್ಮೆಂಟ್. ಫಾರ್ ಮೈ ಹಾರ್ಡ್ ವರ್ಕ್ ಐ ಗೇನ್ ಸಮಥಿಂಗ್ ಟು ಕ್ಯಾರಿ ಟು ಮೈ ಹೋಮ್ ಕಂಟ್ರಿ ಅಂತ ಯೋಚನೆ ಮಾಡ್ತೀವೋ ಇಲ್ವೋ? ಅದೇ ತರಹದ ಯೋಚನೆ ಇರಲಿ ಧಾರ್ಮಿಕ ಕ್ರಿಯೆಗಳನ್ನು ಮಾಡುವಾಗ ಅಂತ ಹೇಳ್ತಾನೆ ಕೃಷ್ಣ ಈ ಶ್ಲೋಕದಲ್ಲಿ. ಒಂದು $5 ನೀವು ಒಯ್ದು ಬ್ಯಾಂಕಿಗೆ ಹಾಕಿದರೆ ನಿಮ್ಮ ಸೇವಿಂಗ್ಸಲ್ಲಿ, ನಿಮ್ಮ ಒಟ್ಟು ಹಣದಲ್ಲಿ ಅಷ್ಟು ಹೆಚ್ಚಾಯಿತು. ಹಾಗೆ ಒಂದು 5 ನಿಮಿಷ ನೀವು ಕೂತ್ಕೊಂಡು ಭಕ್ತಿಯಿಂದ ಭಗವಂತನ ನಾಮಸ್ಮರಣ ಮಾಡಿದರೆ ಅಷ್ಟರ ಮಟ್ಟಿಗೆ ಸಾಧನೆ ಆಗೋಯ್ತು. ಇಟ್ಸ್ ಡನ್. ನಾನು ಇಂಗ್ಲೀಷ್ ಓದಲಿಕ್ಕೆ ಕಲಿತಾ ಇದ್ದಾಗ ನನ್ನ ಇಂಗ್ಲೀಷ್ ಟೀಚರು ಎದುರುಗಡೆ ಕೂಡಿಸಿ ನ್ಯೂಸ್ ವೀಕ್ ಮ್ಯಾಗ್ಝಿನ್ ಓದಿಸಿದ್ಲು. ವೆರಿ ಗುಡ್ ಟೀಚರ್, ಅಮೆರಿಕನ್ ಟೀಚರ್. ಎಷ್ಟೋ ಸಲ ನಾವು ಓದೋದನ್ನು ಬಿಟ್ಟು